was a very good speech by Dr. Raghavendra. It was very ಇವರ ಪ್ರಶ್ನೆಗಳು ನಮ್ಮ ಹಾಲ್ ಹಾಕ್ತಾರಲ್ಲ ಸಿಕ್ಕಾಬಟ್ಟೆ ಪ್ರಶ್ನೆಗಳಿದ್ವು, ಅಲ್ಲೆಲ್ಲೂ ಉತ್ತರ ಸಿಗ್ತಾ ಇಲ್ಲ ಚಿಕ್ಕನಾಯಕನಹಳ್ಳಿಲಿ. ಹಾಗಾಗಿ ನಾನು ಗೌಡ್ರಿಗೆ ಇವರು ಚೆನ್ನೇಗೌಡರು ಅಂತ ನನಗೆ ಬಹಳ ಆತ್ಮೀಯರು, ನನ್ನ ಫ್ರೆಂಡ್ ವೆಂಕಪ್ಪನಿಂದ ಪರಿಚಯ ಆದ್ರು. ಬಹುಶಃ ಇದು 5ನೇ ಸಲ ನಾನು ಬರ್ತಾ ಇರೋದು, ಮಧುಗಿರಿಯಿಂದಲೂ ಬರ್ತಿದ್ದು ನಾನು. ಇವರು ಎಷ್ಟು ಸಕೃದಯ ಅಂದ್ರೆ ನೀವೆಲ್ಲ ಊಟ ಕೊಡಿಸ್ಬಿಡ್ದು ಹಿಂಗೆ ಬರಬೇಕು. ಇದು ಕೃಷ್ಣ ಭಟ್ ಅಂತೇಳಿ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆ. 40 ವರ್ಷ ನಮ್ಮದು ಒಂದೇ ಬ್ಯಾಂಕ್ನ ಕೆಲಸ ಮಾಡ್ತಾರೆ, ರೈತ ಸಹಕಾರ ಬ್ಯಾಂಕ್ ಒಂದೇ ಒಂದು ಅದ್ರ ಬಗ್ಗೆ ಸವಿವರವಾಗಿ ಹೇಳ್ತಾರೆ. ನಿಮ್ಮಲ್ಲೂ ತಗೊಂಬರ್ತೀವಿ, ನಿಮ್ಗೆ ಯಾರು ಗೊತ್ತಿಲ್ಲ ತಗೊಳಲ್ಲ. ನೀವು ಈಗ 5 ಲಕ್ಷ ರೂಪಾಯಿ ಬಡ್ಡಿಯಲ್ಲಿ ಸಾಲ ಕೊಡ್ತಾರೆ, 10 ಲಕ್ಷ ರೂಪಾಯಿ ವರ್ಷಕ್ಕೆ 3% ಕೊಡ್ತಾರೆ. 15 ಲಕ್ಷ ಮಾಡೋರು ಈಗ. ಆಮೇಲೆ ಹಸು ಸಾಕಾಣಿಕೆಗೆ 25%, 0.25% ಬಡ್ಡಿ ನಮ್ಗೆ ಈ ಥರ ಇರ್ತವೆ. ಅಲ್ಲಿ ನಿಮ್ಮಲ್ಲಿ ಹೇಳೋದಲ್ಲ, ಅವರು ಆ ನಾಯಕರುಗಳೇ ತಗೊಂಡ್ಬಿಡ್ತಾರೆ, ಲೀಡರ್ಗಳೇ ತಗೊಂಡ್ಬಿಡ್ತಾರೆ. ಅದಕ್ಕೆ ನಾನು ಇವ್ರು ಕರೆದ ಉದ್ದೇಶ ಏನಂದ್ರೆ, ಇವ್ರ ಮಗನಿಗೆ 4.5 ಲಕ್ಷ ಸಂಬಳ ಸರ್, ಇವತ್ತು ಬರಬೇಕು ಬದುಕಿರಿಂದ. ಇವ್ರಿಗೆ ಇವಾಗಪ್ಪ ಜನರೇಪಟ್ಟು ಇದರಿಂದ ಬರ್ತಾವ್ರೆ, ನಮ್ಮ ಒಳ್ಳೆಯವರು ಇವರು, ನೀವು ಬರಲೇಬೇಕು ಸರ್, ನಮ್ಮ ಡಾಕ್ಟ್ರು ಬರ್ತಾರೆ, ಅವ್ರಿಗೆ ಮಾಹಿತಿ ಕೊಡಬೇಕು ಅಂದಾಗ ಕರೆಕ್ಟಾಗಿ 10ವರೆಗೆ ಬಂದ್ಬಿಟ್ರು. ನಾನು ಹೇಳಿದ್ದೆ ಭಾಳ ಕಾಯಿಸ್ದಂಗೆ ಹೇಳೋದು ಏನೋ ಸಾರ್ಥಕತೆ ಆಗ್ಬೇಕು. ನಿಮ್ಗೂ ಅಷ್ಟೇ ಬಂದಿದ್ದು ಪುಟ್ಟ ಓದಿ ಪುಟ್ಟ ಏನು ಪ್ರಯೋಜನ ಇಲ್ಲ. ಕನಿಷ್ಠ ಹೊತ್ತು ಡಾಕ್ಟ್ರ್ ಕೆಲಸ ವೇಸ್ಟು, ನನ್ನ ಕೆಲಸ ವೇಸ್ಟು, ಇವ್ರ ಕೆಲಸ ವೇಸ್ಟು. ಇವತ್ತು ಕಳೆದೋಗಿದ್ದೀನ ನಾಳೆ ಬರ್ತದ? ಒಂದಿನ ಒಂದು ಆಯ್ಸ್ ಕಡಿಮೆ ಆಗೋಯ್ತು. ಅದಕ್ಕೆ ನೀವು ಎಲ್ಲಿ ಏನೇ ಓದೋದು ಕಾರ್ಯತತ್ಪರತೆ ಭಾಳ ಇರಬೇಕು. ಏನೇ ವೃತ್ತಿ ಮಾಡಿರಿ ಟೈಮ್ ಟು ಟೈಮ್ ಕಾರ್ಯ ನೋಡ್ರಿ. ನಷ್ಟ ಯಾವ್ದ್ರಾಗ ನಷ್ಟ ಇಲ್ದೇ ಇರೋದು ಯಾವುದು? ಎಲ್ಲದ್ರಾಗೂ ನಷ್ಟ ಇದ್ದೇವೆ. ಪ್ರಾರಂಭ ಮಾಡಿದಾಗ ಎಲ್ರಿಗೂ ನಷ್ಟ ಇರುತ್ತೆ. ಇವಾಗ ನೀವೆಲ್ಲ ಎಷ್ಟು ಚೆನ್ನಾಗಿ ಗೊತ್ತಾವ, 1986ರಿಂದ ಕೃಷಿ ಮಾಡ್ಕೊಂಬತ್ತಾ ಇದ್ವಿ ನಾವು. ಇವ್ರು ನನಗೆ ಆತ್ಮೀಯರು ಇವರು. ನಾನು ಇವತ್ತು ಈ ಮಟ್ಟಿಗೆ ನಿಂತ್ಕೊಬೇಕಾದ್ರೂ ಕಾರಣೀಭೂತರು. ನನಗೆ ಒಂದು ಬೆಳೆ ನಾವು ಇದುವರೆಗೆ ಕೆಡಿಸಿಲ್ಲ. ಕಾರಣ ಏನಾದ್ರೆ, ಬೆಳಿಗ್ಗೆ 9ಕ್ಕೆ ನಾನು ಆ ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೂ ಬೆಳಿಗ್ಗೆ ಬಂದು ತೋಟ ಒಂದು ರೌಂಡ್ ಹೊಡೆದ್ಬಿಟ್ಟು ನಾನು ವಿಧಾನಸೌಧ ಕೆಲಸಕೊಟ್ಟಿದ್ದು. ಒಂದು ತಿಳ್ಕೊಳ್ರಿ, ನಮ್ಮ ಬೆವರು ಭೂಮಿಗೆ ತಕ್ಕಬೇಕು. ಆ ಗಿಡಗಳು ನಮ್ಮ ಉಸಿರು ತಗೊಬೇಕು. ಆ ಉಸಿರು ಗಿಡಗಳು ಜೊತೆ ಉಸಿರು ನಾವು ತಗೊಂಬಾರ. ಅರ್ಧ ರೋಗ ರುಜಿಗಳು ಅಲ್ಲೇ ಕಡಿಮೆ ಆಗ್ತದೆ. ಗೊತ್ತಾಯ್ತಾ? ಇದು ಮಾಡ್ಕೊಳಲ್ಲ. ಈಗ ತಾಳಿಕರು ಅವ್ರ ಮನೆಯವ್ರಿಗೆ ಹೇಳ್ಬಿಟ್ಟು ಊಟ ತಗೊಂಡು ಹಾಕ್ಬಿಟ್ಟು 1:15 ಅಂದ್ಬಿಟ್ಟು ಎಲ್ಲೋ ಕತ್ರಿಗಳು ಕುತ್ಕೊಂಡು ಟೀ ಕುಡಿತಾ ಇದ್ರೆ ತೋಟ ಏನಾಗ್ತದೆ? ಇಲ್ಲ, ನಿಮ್ಮ ಪರಿಸ್ಥಿತಿ ಎಲ್ಲ ಜನರೊಳಗೆ ಆಚಾರ ಇದು. ಈಗ ಅವ್ರ ಶ್ರದ್ಧೆಯಿಂದ ಮಾಡೋರ್ಗೆ ನೋಡಿ, ಇವತ್ತು ಹೇಳ್ತೀನಲ್ರಿ, ನಷ್ಟ ಅನ್ನೋ ಮಾತೇ ಇಲ್ಲ. ಭೂಮಿ ತಾಯಿ ಬಂಜೆ ಏನಲ್ಲ. ಒಂದು ಬೆಳೆ ಹೋಯ್ತು ಅಂತ ತಿಳ್ಕೊ, ಇನ್ನೊಂದು ಬೆಳೆ ತೆಗಿಬೋದಲ್ಲ ಅಲ್ವೇನ್ರಿ? ದುತ್ತಿಗೆಡಬಾರ್ದು. ಮನುಷ್ಯನಿಗೆ ಏನಂದ್ರೆ ತಾಳ್ಮೆ ಇರಬೇಕು. ಕೃಷಿಕನಾದನಿಗೆ ಏನೋ ತಾಳ್ಮೆ ಇರಬೇಕು. ಇವತ್ತು ನಾವು ಯಾರೇ ಬಂದ್ರು ಒಂದು ಮುಷ್ಟಿ ಅನ್ನ ಹಾಕಿ ಕಳಿಸ್ಬೋದು ತೃಪ್ತಿಗೆ ಅವ್ರು. ನೀವು ಅದೇ ಬೆಂಗಳೂರು ಪಕ್ಕದ ಮನೆಗೆ ಗೊತ್ತಿರೋಲ್ಲ. ಅರ್ಧಾಯ್ತಾ? ಇವತ್ತೇನಾಗಿದೆ, ಈ ದುಡ್ಡಿನ ಆಸೆಗೆ ನಮ್ಮಲ್ಲಿ ಈಗಾಗಲೇ 75% ಮಾರ್ಬಿಟ್ಟವ್ರು. ಬರೋರು ನೋಡಿರ್ಬೇಕು, 450 ಇಲ್ಲ, ಒಂದು ಇಲ್ಲ 1.5 ಕೋಟಿ ರೂಪಾಯಿ ಮಾರಾಕ್ಬಿಟ್ಟವ್ರು ಜಮೀನುಗಳ 3-4 ಕೋಟಿಗೆಲ್ಲ. ಇನ್ನು 5 ವರ್ಷಕ್ಕೆ ಇಲ್ಲೊಂದು ಎಕರೆ ಭೂಮಿನೂ ಇರೋದು ನೋಡಕ್ಕೆ. ಏನು ತಿನ್ನೋದು? ದುಡ್ಡು ತಿಂತೀಯಾ? ಇವ್ರ ಹುಡುಗ 4.5 ಲಕ್ಷ ರೀ ಸಂಬಳ ತಿಂಗಳಿಗೆ. 40,000 ಉಳಿಸಕತ್ತ ಇಲ್ಲ ಅವನಲ್ಲಿ ಜರ್ಮನಿ ಒಳಗೆ. 4.5 ಲಕ್ಷ ಸರ್, ದುಬಾರಿ ಸಿಕ್ಕಾಪಟ್ಟೆ ಕಾಟ್ಲಿ. ಏನ್ಕೋಬೇಕು? ನಾನು ಅಲ್ಲಿ ನಾನು ರೇಗದವನಿಗೆ 40,000 ರೂಪಾಯಿ ಸಂಬಳ ನೋಡಿ ಏನು ಗೊತ್ತಾ? ರಿಟೈರ್ಡ್ ಆದ್ರೆ 40,000 ರೂಪಾಯಿ ಪೆನ್ಷನ್ ಬರ್ತದೆ. ನಮ್ಗೇನು ತಗೋಬೇಕು? ನಾನು ಹೇಳೋದೇನು, ನಮ್ಮ ಸೇವೆ ನಮ್ಮವ್ರು ಸಿಕ್ಬೇಕು. ನೀವೇ ಬೆಳೆದಿರ್ತೀಯ ಅಷ್ಟು ನಾವೆಲ್ಲ ಎಡವದಿಲ್ಲ ರೀ. ನೀವು ಅಷ್ಟೇ, ಎಲ್ಲರೂ ಎಡವದಿದ್ದೇನೆ. ಮಾರ್ಕೆಟು ನಾವು ಕಂಡ್ಕೊಬೇಕು. ಏನೇ ಬೆಳಿ, ಸೋರೆಕಾಯಿ ಬೆಳಿ, ಹೀರೆಕಾಯಿ ಬೆಳಿ, ಕುಂಬಳಕಾಯಿ ಬೆಳಿ, ಅವ್ನು ಬಂದು ನಮ್ಮ ಹತ್ರ ಪದಾರ್ಥ ತಗೊಂಡೋಗ್ಬೇಕು. ನಾವು ಎತ್ಕೊಂಡೋದ್ರೆ ಇದ್ರ ಮೇಲೆ ಕಪ್ಪು ಮಚ್ಚೆ ಅದೇ, ಹಂಗದೆ, ಇದು ಹಿಂಗದೆ ಅಂತ ಇದಕ್ಕೆ ಅವಕಾಶ ಕೊಟ್ಟಾಗೆ ನಾವು ಹಾಳಾಗೋಗೋದು ಮಧ್ಯವರ್ತಿಗಳಿಂದ. ಈಗ ನೋಡ್ರಿ, ಒಂದು ನನ್ನ ತೋಟ ಬೇಕಾದಷ್ಟು ಉತ್ಪನ್ನಗಳವೆ. ಯಾವುದೂ ತಗೊಂಡು ಅವ್ನು ಒಂದು ಸಾರಿ ಮಾರ್ಕೆಟ್ ಹೋಗೋದೇ ಇಲ್ಲ. ಸಭಾವತಿಗೆ ಮಾರ್ಕೊಂಡು ನನ್ನ ಕಾಸಿಗೆ ಬಾಳೆಕಾಯಿ ಮೊನ್ನೆ ಒಂದು ಸಾರಿ ವರಲಕ್ಷ್ಮಿ ಹಬ್ಬದೊಳಗೆ 85-90 ರೂಪಾಯಿ ತೋಟದ ಕೊಟ್ಟಿದ್ವಿ. 22-23 kg ಮೇಲೆ ಬಂದ ಕೇಳಲ್ಲಿ. ಹೆಂಗೆ 23-24 kg ಜಲ ಇಡ್ತಾರೆ? ಏಲಕ್ಕಿ ಬಾಳೆ ಬಂದ್ಬಿಡ್ತಾವ? ಇವ್ನು ಗಿಡನೇ ನೋಡಿಲ್ಲ, ಏಲಕ್ಕಿ ಸುಸಿಯಲ್ಲಿ ಸಿಗ್ತವೆ ಅಂತವ ಕೊನೆ ಬರ್ತಾವ ಅಂದ್ರೆ ಅಲ್ವೇನ್ರಿ? ಇಲ್ಲೊಂದು ಮೆಣಸಿನ ಗಿಡ ಅದು ನಮ್ದು, ಇವರಲ್ಲಿ ಇರೋರು ನಮ್ಮ ಮಲೆನಾಡ್ನಾಗ ಹಿಂಗೆ ಬರೋಲ್ಲ ಸರ್. ಹಂಗೆ ಒಂದು ಮೆಣಸು ಒಂದು ಗಿಡ ನಾವು 30 ಹಾಕಿದ್ದು 40-50 ಹಾಕಿದ್ದೀನಿ. ಇವರೇ ತಂದುಕೊಟ್ರೆ ಅದು ಒಂದು ಜಾಕಾಯಿ ಅವೆಲ್ಲ. ಒಂದು ಮರದಾಗ ಈಗ ಅದು 5-6 kg ಒಣ ಮೆಣಸು ಹಾಕೋದು. ಉಪ್ಪಬೇಳೆ ಅಡಿಕೆ ಒಳಗೆ ಹಾಕೊಂಡ್ರದು. ನೀವು ಯಾವಾಗ ನೋಡ್ರಿ, ಯಾವುದೇ ರೈತರು ಒಂದೇ ಬೆಳೆ ಮೇಲೆ ಕಾಯಿ ಬರ್ತದೆ. ಮಲ್ಟಿ ಕ್ರಾಪ್ ಸಿಸ್ಟಮ್ ಮಾಡ್ಕೊಬೇಕು. ಸಮಗ್ರ ಕೃಷಿ ಇರಬೇಕು. ಇವೆಲ್ಲ ನೆನಪೋದ್ರಲ್ಲಿ ಗೊತ್ತಿಲ್ಲ. ಹಿಂದೆ ನಮ್ಮ ಪೂರ್ವಜರು
ಶೂನ್ಯ ಬಂಡವಾಳದ ಕೃಷಿ ಮಾಡೋರು. ರಾಗಿ ಬಿತ್ತಿರು ಅಂದ್ರೆ ರಾಗಿ ಒಳಗೆ ಎಲ್ಲ ಬೆಳ್ಕೊಂಡವ್ರು ಮನ್ಗಾಗವೆಲ್ಲ ಹಳ್ಳು, ಹುಚ್ಚೆಳ್ಳು, ಉದ್ದು, ಹೆಸರು, ಕಡಲೆ ಎಲ್ಲ ಮನೆಗೆ ಒಂದು ಕಾಳು ಕೊಂಡ್ಕೊಂತಿರ್ಲಿ. ರಾಗಿನೂ ಹಂಗೆ ಉಲ್ಸಾಗಿರೋದು. ಆವಾಗ ಮುದ್ದೆ ತೊಳಸ್ತಾ ಇದ್ರೆ ಊರಾಗ ಒಬ್ಬರ ಮನೆ ಮುದ್ದೆ ಮಾಡ್ತಾ ಇದ್ರೆ ಇಡೀ ಊರೆಲ್ಲ ಗಮನ ಉತ್ಕೊಳ್ಳೋದು. ಈಗ ಹೊಲ ಹಾಕ್ತಾನೆ ಕುಯ್ಯೋದಲ್ಲ ಅವನು, ರಾಗಿ ಮಾಗಕ್ಕೂ ಬಿಡಲ್ಲ. ಮಿಷಿನ್ ಹೊಡೆದ ಆ ಹುಲ್ಲು ದನಗಳು ತಿಂತ ಸಣ್ಣ ತಿನ್ಬೇಕಂತ ದನ. ಆ ಹುಲ್ಲು ನೀವು ದನಿಗೆ ಹಾಕಿದ್ರೆ ಏನು ಪೌಷ್ಟಿಕ ಆಹಾರ ಇರ್ತದೆ ಅಲ್ಲಿಗೆ ಎಲ್ಲ ಹಿಂಡಿ ಇಪ್ಪ ಮಾಡಿ ಹಾಕಿರ್ತಾರೆ. ಹಿಂಗಾದ್ರೆ ಏನಾಗ್ತದೆ? ನಾವು ನೋಡ್ರಿ ಒಂದು ತಿಳ್ಕೊಬೇಕು, ಈಗ ಎರವಲು ಸೇವೆ ಇರಬೇಕು. ಈಗ ಒಂದು ಹೇಳ್ತಾರೆ ಬಾತಿ ಇಲ್ಲಿ ಬಂದಿರೋರು ಪ್ರಶ್ನೆಗಳು ನಿಮ್ಮ ಮುಂದೆ ಇಡ್ತೀನಿ ನಾನು. 100 ಜನ ಬರ್ತಾರೆ, ನೀವೆಲ್ಲ ಕೇಳೋದು ಡಾಕ್ಟ್ರಿಗೆ ಎಂತೆಂತ ಬರ್ತಾರಂತ, ಎಂತೆಂಥ ಪ್ರಶ್ನೆ ಕೇಳ್ತಾರಂತ. ಈಗ ಆಳು ಸಿಕ್ಕಲ್ಲ ಅಂತ ಹೇಳ್ತಾರಪ್ಪ. ಆಳು ಸಿಕ್ಕಲ್ಲ ಅಂತ ಊಟ ಮಾಡೋದು ಬಿಟ್ಟಿದೀವಾ? ಈಗ 2 ಸಾರಿ ಮಾಡ್ತೀವಿ ಊಟ, 3 ಸಾರಿ ಮಾಡ್ತಿತ್ತಾನೆ ಅಲ್ವಾ? ತಾಳ್ಮೆ ಅಸೂಯೆ. ಅವ್ರು ನೋಡ್ರಿ ಎಲ್ಲಿ ಬದುಕು ಬಿಡ್ತಾನಂತ ಅಸೂಯೆ. ಈಗ ಮಿಷಿನರಿಗಳವೆ, ಒಬ್ಬ ಕೊಂಡ್ಕೊಳಕ್ಕಾಗಲ್ಲ. ನನ್ನ ಹತ್ರ ಎಲ್ಲ ಎಕ್ವಿಪ್ಮೆಂಟ್ ಅವೆ, ನೋಡತ್ತೀನಿ ನಿನಗೆ ಸರ್. ನೋಡ್ರಿ 24 hours ಕೆಲಸ ಮಾಡ್ತಾರೆ. ಕರುಗಳು ಇಕ್ಕಿ ಕೊಡೋದು, ಕರುಗಳು ಸಾಕಾಣಿಕೆ, ಮನೆಗೆ ಹೋಗೋದ ಬಹಳ ಕಡಿಮೆ. ಅಧಿಕಾರಿಗಳು ಸರ್ಕಾರಿ ನೌಕರಿಗಳಿಗೆ ಎಷ್ಟು ಜನ ಅವ್ರೆ ಅಂತಾರೋ. ನೀವೇನು ಅನ್ಕೊಂಡು ವಿಧಾನಸೌಧದಾಗಿದ್ದೆ ಕೋರ್ಟ್ಗಳು ಮಾಡಬೋದಾಗಿತ್ತು. ನಾನು ಒಬ್ಬನ ಹತ್ರ ಅರ್ಧ ಟೀ ಕುಡ್ದಿಲ್ಲ, ಕಾರಣ ನಿಂತರು ಮಾರದ ಯಪ್ಪ. ಮ್ಯಾನೇಜಿಂಗ್ ಡೈರೆಕ್ಟರ್ ಬ್ಯಾಂಕಿಗೆ ಇಡೀ 8 ಬ್ರಾಂಚ್ ನಮಗೆ ಯಲಹಂಕ, ಸಿಂಗನಾಯಕನಹಳ್ಳಿ, ಚಿಕ್ಕಪಟ್ಟಣಹಳ್ಳಿ, ರಾಜನಕುಂಟೆ, ಮಾರಸಂದ್ರ, ಇಷ್ಟು ಬ್ರಾಂಚ್ಗಳ ಕುಂತವು. ಕಂಪ್ಯೂಟರ್ನಾಗ ಎಲ್ಲ ನೋಡ್ಬೋದು ಎಷ್ಟು ಅಂತ. ನಮ್ಮದು ಇಡೀ ರಾಷ್ಟ್ರ ಮಟ್ಟಕ್ಕೆ ತಗೊಂಡೋದ್ರು ಬ್ಯಾಂಕ್ನ. ರಾಜ್ಯ ಎಲ್ಲ ರಾಷ್ಟ್ರ ಸಹಕಾರ ರತ್ನ ಪ್ರಶಸ್ತಿ ತಗೊಂಬಂದ್ರು. ಕಾರಣ ಯಪ್ಪ ಮನೆ ಸೇರ್ತಿದೆ ಭಾಳ ಕಡಿಮೆ. ಏನೋ ಮಾಡ್ಸಾತಿ. ಇವತ್ತು ನೋಡ್ರಿ ಯಾರಾದ್ರೂ ಭಟ್ರ ಕಾಲದಾಗ ಹಿಂಗಿತ್ತು ಬ್ಯಾಂಕ್ ಅಂತಾರೆ. ಈಗ ನಾಗಭೂಷಣ್ ರಿಟೈರ್ಡ್ ಆಗೋದು, ಸರ್ಕಾರಿ ನೌಕರಿ ಸೇರಿದ್ರೆ ರಿಟೈರ್ಡ್ ಆಗಲೇಬೇಕು. ಆದ್ರೆ ನಾಗಭೂಷಣ್ ಕಾಲದಾಗ ಹೆಂಗಿತ್ತು ಅಂತ ಹೇಳ್ತಾರೆ. ತಲೆನೋವಲ್ಲ ರೀ, ಅವ್ನು ಮಾಡ್ಬೇಕ್ರಿ, ಜಾಸ್ತಿ ಕೆಲಸ ಮಾಡ್ಬೇಕಲ್ಲ, ಹೇಳುದಲ್ಲ. ಈಗ ಬರೀ ಎಲ್ಲ ಕೃಷ್ಣ ಬೈರೋಡ ನೆಕ್ಕಣ ಮುಗಿತಾ ಇರ್ತಾನೆ. ಅದು ಹೆಣ್ಮಕ್ಳು ತಹಸೀಲ್ದಾರರು ಅದೇನಾಗ್ಯವೆ, ನಾವು ಉಪನೋಂದಣಾಧಿಕಾರಿಗಳು ಆ ನೆಕ್ಕಣಕ್ಕೆ ಯಾಕೆ ದುಗಿತಾ ಇರ್ತಾನೆ. ಅವ್ರು ಇಷ್ಟು ಮಕ್ಕ ನಿಂತ್ಕೊಂತಾರೆ. ಏನು ಕಮ್ಮ ಬತ್ತೀರಾ ಸಹಾಯಕ್ಕೆ ಅಂತಾನೆ. ಏನು ಗೊತ್ತಿಲ್ಲ ರೀ ಅವಕ್ಕೆ ತಹಸೀಲ್ದಾರ. ಕನಿಷ್ಠ ಆ ಗಂಟೆ ಇರಬೇಕು. ಈಗ ಯಪ್ಪ ವೆಟರ್ನರಿ ಡಾಕ್ಟ್ರ್ ಮಾಡಿರಿ ಕೆಲಸ ಕಾಸು ಕೊಡ್ತಾರೆ, ಬಡದ್ರಿ ಕಾಸು ಕೊಡ್ತಾರೆ. ನಾನು ಹೇಳ್ದಲ್ಲ, ಇವತ್ತು ನಾನು ರಿಟೈರ್ಡ್ ಆಗಿದ್ದೀನಿ, 35 ವರ್ಷ ಸೇವೆ ಮಾಡೋರು ಗೊತ್ತದೆ. 47,000 ಪೆನ್ಷನ್ ಕೊಡ್ತಾರೆ ಸರ್ಕಾರ. ಮನೆಗೆ ಆರಾಮ ಮಲಿಕೊಂಬದಲ್ಲ. ನಾನು ಏನೋ ಸಾಧನೆ ಮಾಡ್ಬೇಕಲ್ಲ. ನಾನು ಸಾಧನೆ ಮಾಡ್ಕೊಂಡಿರೋದಲ್ದ ಹರ್ಷೇಂದ್ರ ಕುಮಾರ್ ಮತ್ತು ವೀರೇಂದ್ರ ಕುಮಾರ್ ಹೆಗಡೆ ಧರ್ಮಸ್ಥಳ ಇವರು ನನ್ನ ಕ್ಲಾಸ್ಮೇಟ್. ಅವರು ಎಲ್ಲೋ ಒಂದು ಸಾರಿ ಹೀಗೆ ಸೇರಿದಾಗ ಯಾವುದೋ ಕಾರ್ಯಕ್ರಮದಾಗ, ಇಲ್ಲ ಸರ್ ಒಂದು ಕ್ಯಾರಿಯರ್ ಭಾಳ ಚೆನ್ನಾಗಿ ಮಾಡಬೇಕು, ಏನು ಮಾಡ್ಕೊಡ್ಬೇಕಂತ ಅಲ್ಲೇ ಇಂಜಿನಿಯರ್ ಕರೆದು ಅಲ್ಲೇ ಎಸ್ಟಿಮೇಟ್ ಮಾಡಿಸಿ 15 ಲಕ್ಷ ಕೊಟ್ಟರು. ಕೇಳ್ರಿ ಎಷ್ಟು ಕಷ್ಟಪಟ್ಟು ಮಾಡಿಸಿದ್ರೆ ಕ್ಯಾರಿಯರ್ ಅಂತ. 150 ಮರ ಬೆಳೆಸಿದ್ದೀನಿ ನಾನು. 150 ಮರ ಅಂದ್ರೆ ಕಾಡು ಮರ ಅಲ್ಲ. ಹಲಸು, ಹುಣಸೆ, ಜಮ್ನೇರಳೆ, ಪನ್ನೇರಳೆ, ಲಕ್ಷ್ಮಣ ಫಲ, ರಾಮಫಲ, ಮೆಕಡೋನಿಯಾ ಕಾಸು ಕೊಟ್ಟು ಬಂದು 150 ಮರ ಮಾಡಿದ್ವಿ. ಕರೆಕ್ಟಾಗಿ ಬಿಡ್ರಿ. ನಾವು ಎಂದಾರು ಹುಟ್ಟಿದ್ವಿ, ಹುಟ್ಟು ಉಚಿತ, ಸಾವು ಖಚಿತ. ಬರೀ ಉಂಟು ನಾವು ಒಟ್ಟೆ ನಮ್ಮ ನಿಮಗೆ ಕಂಡದ ಅದ್ರ ಸಮಾಜ ನೋಡೋರು ಯಾರು ಅಲ್ವೇನ್ರಿ? ಕನಿಷ್ಠ ನಮ್ಮದು ಇವಾಗ ಡಾಕ್ಟ್ರು ಇಷ್ಟು ಸೇವೆ ಮಾಡ್ಯವ್ರೆ, ಕನಿಷ್ಠ ಊರಿಗೆ ನೋಡೋಣ ತಿರ್ಸ್ಬೇಕಲ್ಲ. ಕಾಸು ಬರ್ತದೆ, ಹೆಂಡತಿ ಮಕ್ಕಳ ಜೊತೆ ದಿನ ಒಂದೊಂದು ಊರಿಗೆ ಟೂರ್ ಹೋಗ್ಬೋದು ನಾವು. ಒಂದಿನ ಇಲ್ಲಿಗೆ ಹೋಗಿ ಪುರ್ಸತ್ತಿರಲ್ರಿ ನನಗೆ. ಡಾಕ್ಟ್ರಿಗೆ ಯೋಚನೆ ಮಾಡಿ 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 ಕೊಟ್ಟ ಟೈಮು ಇವತ್ತು ಬೇರೆ ಕಡೆ ಇತ್ತು. ಭಾಳ ಆತ್ಮೀಯರು ಇಲ್ಲ ಹೇಳ್ಬಿಟ್ಟಿದ್ದು, ನಾನು ಚಿಕ್ಕ ನಾಯಿಗಳಿಂದ ಬರ್ತಾರೆ ಅಂತ ಹೇಳಿದೆ ನಾನು. ಅರ್ಥ ಆಯ್ತಲ್ಲ? ಅದಕ್ಕೆ ನೀವು ನಿಮ್ಮೊಳಗೆ ಒಂದು ರಿಕ್ವೆಸ್ಟ್ ಏನಂದರೆ, ಲಿಕ್ಕಲೆ ಆಸಕ್ತಿ ಇರೋರು ಮಾತ್ರ ಇಲ್ಲಿಗೆ ಹೋಗ್ಬೇಕಿದ್ದು. ಅಧ್ಯಯನ ಪ್ರವಾಸ ಮಾಡಿ ಬೇಕಾದಷ್ಟು ಅವಕಾಶವೇ. ಈಗೇನು ಹೋಗ್ರಿ, ಎಲ್ಲಿಗೆ ಬೇಕಾದ್ರೂ ಪ್ರವಾಸ ಹೋಗ್ಬೋದು. ಇಲ್ಲಿಗೆ ಬಂದ ಮೇಲೆ 50 ಜನದೊಳಗೆ 5 ಜನನಾದ್ರೂ ನೋಡಿ ಕಲ್ತ್ಕೊಂಡ್ರೆ ನೀನು ನೋಡಿ ಇನ್ನು 5 ಜನ ಮೋಟಿವೇಶನ್ ಆಗ್ಬೇಕು. ಆ ಥರ ಹುಡ್ಗಂದು ಹೇಳಿದಲ್ಲ, ಹುಡುಗ 2.5 ಲಕ್ಷ ಸಂಬಳ, ಇಡೀ ನಮ್ಮ ಹೋಬ್ಳಿನ ಸಾಲ್ದ ಬರ್ತದ. ಸರ್ ನೋಡಿಸ್ತೀನಿ ಈಗ ಪರ್ಮಿಷನ್, ಗುರುಗಳ ಮತ್ತೆ ಕರ್ಕೊಂಡು ನೋಡ್ತೀನಿ ಬೇಡ ನಾನು. ಅರ್ಥ ಆಯ್ತಾ? ಅದು ನೋಡಿ ಅದೇನು ಸಾಧನೆ ಮಾಡ್ಬೇಕಲ್ಲ. 300 ಲೀಟ್ರ್ ಹಾಲು ಅಂದ್ರೆ ಮಕ್ಕಳಾಟಿಕೇನೇನ್ರಿ? ಅವನು ಸೈಲೇಜ್ ಮಾಡೋದು ಮಿಷಿನೇ ಅವನೇ ತಂದುಬಿಟ್ಟವನೇ. ಆ ಸೈಲೇಜ್ ಮಾಡಿಕ್ಕಿರೋ ಊಟ 6 ತಿಂಗಳಾತಾವು ದನಗಳಿಗೆ. ಏನೋ ಸಾಧನೆ ಆಗ್ಬೇಕು. ಮನುಷ್ಯ ಹುಟ್ತಾನೆ ಏನೋ ಮಾಡಿ ತೋರಿಸಿ, ಯಾವ್ದಾರಾಗಲಿ ನೋಡ್ರಿ. ಕೃಷಿ ಜೊತೆ ಒಳಗೆ ಏನಾನ ಒಂದು ಉಪಕರಿಸ್ಬೇಕಂಬೇಕು ನೀವು. ಆಮೇಲೆ ಕೃಷಿ ಒಳಗೆ ಅಷ್ಟೇ ಏನಾದ್ರಾಗಲಿ ಹೋದ್ರಲ್ಲಿಂದ ಹೋಗೋದೇ ಅಲ್ಲ. ಅದು ಮಲ್ಟಿ ಕ್ರಾಪ್ ಸಿಸ್ಟಮ್ ಮಾಡ್ಕೊಬೇಕು. ಯಾವುದೇ ಒಂದು ಬೆಳೆ ಮಾಡಿದ್ರೆ ಅಂತರ್ ಬೆಳೆ ಮಾಡ್ಕೊಬೇಕು ಅದ್ರ ಹೊರಗಡೆ. ಇಲ್ಲಿ ನೋಡ್ರಿ, ಇಲ್ಲೇನು ಹಾಕಿದ್ದು 100 ಬಟರ್ ಫ್ರೂಟ್ ಹಾಕಿದ್ದೀನಿ, 220 ಸೀಬೆ ಗಿಡ ಅದು ಅಲಹಾಬಾದು,
ಒಂದು 150 ನುಗ್ಗೆ ಅದೇ. ಅದರೊಳಗೆ ಮಧ್ಯದಾಗ ಒಂದು ಸಾಲುಣಿ 500 kg ಒಣಮೆಣಸಿನ್ಕಾಯಿ ಬೆಳೆದಿದ್ದೀನಿ ನಾನು. ತೆಂಗು ಹಾಕಿದ್ದೀನಿ 150. ಆ ತೆಂಗಿನೊಳಗೆ ತುಗರಿ ಹಾಕಿ ಬೆಳೆದಿದ್ದೀನಿ. ಗುಲ್ಬರ್ಗದಾಗ ಎಕರೆಗಟ್ಟಲೆ ಒಂದು ತುಗರಿಕಾಯಿನೇ ಬಿಡಲಿಲ್ಲ ಅಂತಾರೆ. ಅವ್ರು ಔಷಧಿ ಹೊಡಂಗಿಲ್ಲ, ಅದು ಗೊಬ್ಬರ ಹಾಕಂಗಿಲ್ಲ. ಯಾವುದೇ ಒಂದು ಗಿಡ ನೋಡ್ರಿ, ಇವತ್ತು ಎಳ್ನೀರು ಗಿಡ ಉಣಿದ್ರೆ 50 ತೆಂಗಿನಕಾಯಿ ಸಿಕ್ಕಲ್ಲ ನಿಮಗೆ. ಒಂದು 2-3 ವರ್ಷ ಜೋಪಾನ ಮಾಡಿದ್ರೆ ಎಳ್ನೀರು ಬಿಟ್ಟೇ ಬಿಡ್ತದೆ. ಈಗ ಬೇಗ ಕುಡಿಬೇಕಂದ್ರೆ ಮಲೇಷಿಯನ್ ಡಾರ್ಫ್ ಅಂತ ಬಂದವೆ, 3 ವರ್ಷಕ್ಕೆ ತೆಂಗಿನಕಾಯಿ ಬಂದ್ಬಿಡ್ತಾರೆ. 50-60 ಹೇಳಕ್ ಹೋಗ್ರಿ ಬಂತಲ್ಲ. ಈಗ ಹಲಸ್ಕೊಂಡು 3 ವರ್ಷಕ್ಕೆ ಹಲಸ್ಕೊಂಡು ತಿನ್ ಬಂದಿನ ಕಚ್ಚಾಗಿರೋ ಗಿಡ, ಈಗ ಆ ಗಿಡ ಹಾಕಿ 10 ವರ್ಷ ಕಾಯ್ಬೇಕಲ್ಲ ನೀನು. ನಾವಿರ್ತೀವಿ ಅಂತ ಗ್ಯಾರಂಟಿ ಏನು? ಇವತ್ತು 2-3 ವರ್ಷಕ್ಕೆ ನೀವು ಹಾಕಿದ ಹಣ್ಣು ತಿನ್ ಬಂದ ತೋಟದೊಳಗೆ 38 ಜಾತಿ ಹಣ್ಣವೆ. ಖರ್ಜೂರ ಒಂದು ಬಿಟ್ಟು ಎಲ್ಲ ಹಣ್ಣು ಬಿಟ್ಟವೆ. ಅಲ್ಲಿ ಬಿಡಿ ಹೊಡಿತಾ ಇರ್ತಾರೆ ಕಟ್ಟ ಮೇಲೆ. ಏಲಕ್ಕಿ ಹೇಳಯ್ಯೋ, ಈ ಊರಾಗ ಏಲಕ್ಕಿ ಬೆಳೆಯಕ್ಕೆ ಆಗ್ತಾನೆ. ಅವ್ನು ಏಲಕ್ಕಿ ಗಿಡ ನೋಡಿಲ್ಲ. 18-20 kg ಬೆಳಿತೀವಿ. ಮೆಣಸು ತೋಡಿಸ್ತೀನಿ ಪೆಪ್ಪರ್ ಹೆಂಗಂತ ನೋಡಿದ್ರೆ ಅವರು ಪುತ್ತೂರವರು ಕಾಡ ತಂದ ಮೇಲೆ ನೋಡ್ರಿ. ನನಗೆ 2 ಗಿಡ ತರಿಸ್ತೀನಿ ಗಿಡದಾಗ. ಯಾವಾಗ ನಾನು 2 ಇದು ತರಿಸ್ತೀನಿ, ಏನು ದೇಸಕಾಯಿ ಕಾಯಿ ಹಸಿ ಗಿಡ ಹಾಕಂತ. ನಾನು ಎಲ್ಲಿಗಾನ ಹೋದ್ರೆ ನಾನೇನು ಬಟ್ಟೆ ತಗೊಬೇಕು, ಐಷಾರಾಮಿ ಜೀವನ ಮಾಡೋಣ. ನಾನು ಎಲ್ಲಿ ಏನು ಗಿಡ ಸಿಗ್ತಾವೆ ನನ್ನ ತೋಟದಾಗ ಗಿಡ ಎಲ್ಲ ನಾನು ಆಯ್ಕೊಂಬಂದಿಕ್ಕಿರೋದೆ. ನಾನು 38 ಜಾತಿ ಹಣ್ಣು ಎಲ್ಲ ಸೀಸನ್ನಾಗ ಹಣ್ಣು ಬಿಡ್ತವೆ. ಬಂದವರು ತಿಂತಾರೆ, ಪಕ್ಷಿಗಳು ತಿಂತವೆ. ಯಾವ ಹಣ್ಣು 5-10 ಗಿಡ ಹಾಕೊಂಡ್ರೆ ಯಾವ ಮಾರಲ್ಲ. ನಾನು 5-10 ಗಿಡ ಇರೋವು ಏನೂ ಮಾರಲ್ಲ. ಈ 150 ಗಿಡ ಹಾಕಿದ್ದೀನಲ್ಲ, ಎಲ್ಲ ನನ್ಗೆ ಹೇಳ್ತಾರೆ ಇವೆಲ್ಲ ಯಾರು ಕಿತ್ಕೊಂಡಿದ್ದಾರೆ, ಯಾರು ಕಿತ್ಕೊಂತಿದ್ದಂತಾನೆ ಹಾಕಿರೋದು ನಾನು. ಒಂದು 5 ಜಾತಿ 12 ಜಾತಿ ಹಲಸ ನನ್ನ ಹತ್ರ. 12 ಜಾತಿ ಹಲಸು ಸಾರಕಾಯಿ ಬಿಡ್ತದೆ ನೋಡ್ರಿ. ಜಾನಿಗೆರೆ ಅಂತ ಒಂದು ದೂರದ ಮಗಡೆ ಹತ್ರ ಡಾಕ್ಟರ್ ಗೊತ್ತಿರ್ತದೆ. ಜಾನಿಗೆರೆ ಅಂತ ಹಲಸಿನ ಮರ, ಸುಮಾರು 40-50 ವರ್ಷ ಹಲಸಿನ ಮರ. ಇಷ್ಟಪ್ಪ ಕಾಯಿ ಹಾಕಿದಾಗ ಡಾಕ್ಟರ್ ಬೇಕು ನಾಗಭೂಷಣ್ಗೆ ಅಂತ ಅದು ಸ್ಟಿಕ್ಕರ್ ಹೊಡೆದು ಬಿಡ್ತಾರೆ ಅದ್ರ ಮೇಲೆ. ಆ ಕಾಯಿ ಯಾರ್ದು ಮರಲ್ಲ. ಅದು ಹಣ್ಣಿಗೆ ಬರೋಂಥ ಕಾಲಕ್ಕೆ ಅವ್ರು ಡಾಕ್ಟರ್ ಕೊಡೋಂತಿರ್ತಾರೆ, ಸರ್ ನಿಮ್ಮ ಮಣ್ಣಾಗಿದ್ದು ಕಾಯಿ ತಗೊಂಡಿರ ಮರಲ್ಲ ಅಂತ. ಈ ಥರ ರೈತರುಗಳವ್ರಿ, ಅದು ಸಾಧನೆ. ತೂಕೇರೆ ರೆಡ್ ಅಂತದೆ, ಲಾಲ್ಬಾಗ್ ಬದುರ, ಗಮ್ಲೆಸ್ ಹಲ್ಸು, ಸಿದ್ದು ಹಲ್ಸು, ಸೊರವೃತ್ತ ಹಲ್ಸು, 12 ಜಾತಿ ಹಲ್ಸಿನ ಮರ ನೋಡ್ರಿ. ಯಾವುದು ನೋಡ್ರಿ ಅವ್ರು ಯಾರೋ ಹೇಳ್ತಾರ್ದು ಯಾರು ಮಾತು ಕೇಳ್ಬಾರ್ರಿ. ಎಲ್ಲ ಬರೋದು ಫಲಕ. ನೀವು 2 ವರ್ಷ ಜೋಪಾನ ಮಾಡಿ ಯಾವುದೇ ಗಿಡ ಆಗಿ. ನೀವು ಮಹಾಗನಿ ಹಾಕಿದ್ದೀನಿ 500 ಗಿಡ. ನಾನು ನೀವೇನು ರೀ ಅಂತ ಒಳ್ಳೆ ಭೂಮಿ ಮಹಾಗನಿ ಹಾಕಿದ್ಯಾ ಅಂದರೆ ನನ್ನ ಕೈಲಿ ಸಾಗುವಳಿ ಮಾಡೋಕ್ಕಾಗ್ತಾ ಇಲ್ಲ. ಏನು ಥರ ಮಕ್ಕಳು ಮೊಮ್ಮಕ್ಳು ಯಾರು ತಿಂದ್ಬಿಡ್ರಿ. ಮರ ಆಗ್ಯಾವ 500 ಐಕ್ಲಾಸವೆ. ಮಾಡ್ತಿದ್ದೆ ಹೆಂಗೆ ಬರ್ತದಪ್ಪ? ಏನು ನಂಗೆ ಮಾಡ್ತಿದ್ದು ಬರ್ತದ? ಶ್ರಮ ಹಾಕ್ಬೇಕು. ಹೋಗೋಣ ಅಂತ ನಾನು ಭಾಳ ಹೊತ್ತು ಹೇಳಲ್ಲ. ನಾನು ಬರೀ ಇಷ್ಟೇ ಹೇಳೋದು. ಸಮಗ್ರ ಕೃಷಿ, ಹನಿ ನೀರಾವರಿ, ಅರಣ್ಯ ಕೃಷಿ, ಗೊತ್ತಾಯ್ತರ? ಇದ್ರ ಬಗ್ಗೆ ಏನು ಹೇಳೋದು? ಒಂದು 5 ನಿಮಿಷ ಅಷ್ಟೇ. ನನಗಿನ ಜಾಸ್ತಿ ಹೇಳುತ್ತೆ. ಕಾರಣ ಅಂದರೆ ಬ್ಯಾಂಕಿನೊಳಗೆ ನಿಮ್ಗೆ ಏನೋ ಸಾಲ ಸೌಲಭ್ಯ ಗೊತ್ತೇ ಇಲ್ಲ ನಿಮಗೆ. ಎಷ್ಟೋ ಜನ ಬ್ಯಾಂಕಿನ ಮುಖಾನ ನೋಡಿದ್ರೆ ಇರ್ತೀರಾ. ಅಲ್ಲಿ ರಾವಣಾಸುರು ತಾನು ತಿಂತಾನೆ ಇರ್ತಾರೆ ಅವರು. ಕರ್ಸಿದ ಉದ್ದೇಶ ಏನಂದ್ರೆ ಕನಿಷ್ಠ ಏನೇನು ಸವಲತ್ತುಗಳು ಸಿಗ್ತಾವೆ ಸರ್ಕಾರದಿಂದ, ನಬಾರ್ಡಿಂದ. ಎಲ್ಲಕ್ಕೂ ಸಾಲ ಕೊಡ್ತಾರೆ. ಕೋಳಿ ಸಾಕಾಣಿಕೆ ಕೊಡ್ತಾರೆ, ಮೇಕೆ ಸಾಕಾಣಿಕೆ ಕೊಡ್ತಾರೆ, ಕುರಿ ಕೊಡ್ತಾರೆ, ಹಸು ಕೊಡ್ತಾರೆ, ಎಮ್ಮೆ ಸಾಕಾಣಿಕೆ ಕೊಡ್ತಾರೆ, ಮೀನು ಸಾಕಾಣಿಕೆ ಕೊಡ್ತಾರೆ. ಕೆಲವ್ರಿಗೆ ಹಂದಿದ ಹಾಕಿ ಹಂದಿ ಮಾಂಸ ಇಟ್ಕೋತ ಒಂದು ಕೆಜಿ 450 ರೂಪಾಯಿ ಇವತ್ತು. ನೋಡಪ್ಪ, ಒಂದು ಛಲ ಇರ್ಬೇಕಯ್ಯ. ನೀನು ಏನೇ ಮಾಡು, ಒಂದು ಆಯ್ಕೆ ಮಾಡಬೇಕು. 16 ಮಾಡಕ್ಕೆ ಹೋಗ್ಬಾರ್ದು. ಕೃಷಿ ಜೊತೆ ಒಳಗೆ ಯಾವ್ದಾನ ಒಂದು ಉಪಕರಿಸ ಬಿಟ್ಕೊಂಬೇಕು ನೀವು. ಏನಾದ್ರೂ ನೋಡಿ ಅಭ್ಯಾಸ. ಚಿಕನ್ ಮೆಸ್ ಹಾಕಿ ಅಟ್ಟೆಲ್ಲ ಜಾಗ ಕೊಳ್ಳಿ ಬಿಟ್ಟಿದ್ದು ನಾನು. ಕೇಳೋ ದಿನ 30 ಮಟ್ಟೆ ಸಿಗ್ತದೆ. ನಾಟಿ ಮಟ್ಟೆ ಹುಟ್ಟಿಕೊಂಬತ್ತಾರೆ ಇಲ್ಲಿಗೆ. ಮೊಟ್ಟೆ ಸಾರು ಟ್ರೇಡ್ ಮಾರ್ಕ್. ಒಂದು ನೀವು ಬೆಳೆದಂಥ ಉತ್ಪನ್ನ ಒಳ್ಳೆ ಉತ್ಪನ್ನ ಬೆಳಿಬೇಕು, ನೀಟಾಗಿರೋದು ಕೊಡಬೇಕು. ಅರ್ಥ ಆಯ್ತೇನ್ರಿ? ಏನಾದ್ರಾಗ್ಲಿ ಹೋದೆ ಎತ್ತ ಬಂದ ಬಿಸಾಕ, ಅದು 1 kg ಆಗಲಿ ಒಪ್ಪ ಮಾಡೋಣ ಇಕ್ಕೊಬೇಕು. ನೀವು ಇದು ಕಲಿಬೇಕು. ಅದೇನಪ್ಪ, ಶ್ರದ್ಧಾ ಭಕ್ತಿಯಿಂದ ಮಾಡ್ಬೇಕು. ಏನೇ ಉದ್ಯೋಗ ಆಗಲಿ, ಸರ್ಕಾರಿ ನೌಕರು ನೋಡ್ರಿ, ನಾವು ದೊಡ್ಡ ಕೂಲಿ, ಇವ್ರು ರೈತರು ಸಣ್ಣ ಕೂಲಿ ಅಷ್ಟೇ. ಡಿಫ್ರೆನ್ಸ್ ನನ್ನ ಲೆಕ್ಕದಾಗೆ. 35 ವರ್ಷ ಆ ಜೀತ ಮಾಡೋಕ್ಕೆ ಬದಲು ಇದೇ ಜ್ಞಾನ ಕಂಡು ಇನ್ನಿಷ್ಟು ಜ್ಞಾನ ಬೆಳೆಸ್ಕೊಂತಿದ್ದೆ ನಾನು. ಮಾಡಲಿಲ್ಲ ಅಲ್ಲ ನಾವು. ಅದಕ್ಕೆ ಏನು ಗೊತ್ತು, ಸರ್ಕಾರಿ ನೌಕರಿ ಬೇಕು ಅಂತ ಹೇಳೋರು ಮೂರ್ಖರು. ಸಿಗ್ತಾ ಹೋಗ್ರಿ, ಬೆನ್ನತ್ತಿ ಹೋಗ್ಬೇಡ್ರಿ. ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಅಂದ್ರೆ ಹೊರಗಡೆ ಆಮೇಲೆ ಬಂದವರಲ್ಲಿ ಪ್ರಶ್ನೆ ನನಗೆ, ಸರ್ ನನ್ನ ಮಗನಿಗೆ ಹೆಣ್ಣು ಕೊಡ್ರಿ ಯಾರು ಕೊಡಲ್ಲ ಸರ್. ಅದಕ್ಕೆ ಉತ್ತರ ಕಂಡ್ಕೊಂಡ್ರೆ ಯಾರು? ನಾವೇ ಕಂಡ್ಕೊಬೇಕ್ರಿ. ಈಗ ನಿನ್ನ ಮಗಳು ಓದವಳೆ, MSc MCom ಮಾಡವಳೆ, ನೀನು ಹೇಳ್ತಿಲ್ಲ ನಾನು ಕೆಲಸಗಿರನೇ ಕೊಡ್ಬೇಕು ನನ್ನ ಮಗಳನ್ನಂದ್ರೆ ಹೆಣ್ಣು ಕೊಡೋಣ ಯಾವನ ಅವನಿಗೆ?
ನಾವೇ ಕಟ್ಲೆ ಮಾಡ್ಕೊಂಡು ಹೆಣ್ಣು ಕೊಡ್ಲಿಲ್ಲ ಯಾರು ಕೇಳ್ಕೊಂಬತ್ತೀಯ ಸರಿ ಅವ್ನ ಕೆಲ್ಸಾಗಿರೋದನ್ನ ಚೆನ್ನಾಗಿ ನೋಡ್ಕೊಂತಾರೆ ಮಾಡಲ್ಲೇ ಅಲ್ಲನಪ್ಪ ಕಗ್ಗಂಟು ಮಾಡ್ಕೊಂಡ್ರೆ ನಾವೇ ಮೊದ್ಲ ಕಾಲದಾಗ ಹೆಣ್ಣು ಕೊಡ್ಬೇಕಂದ್ರೆ ಸಿಪ್ಪೆ ಮತ್ತೆ ಹುಲ್ಲಿನ ವಾಮೆ ನೋಡಿ ಕೊಡ್ತಿದ್ರು ಯಾರಿಗೆ ಬೇಕು ಸಿಪ್ಪೆನ ವಾಮೆ ಬಾಡಿಗೆ ಬರ್ತದ ಮನೆ ಇರ್ತವೆ ಏನ್ರಿ ಇವತ್ತು ನೋಡ್ರಿ ಅವ್ನು ಎಷ್ಟೇ ಸಂಬಳ ತಗೊಂಡ್ರು ರೈತರಷ್ಟು ಸುಖವಾಗಿರಕ್ಕಾಗಲ್ಲ ಅಷ್ಟು ಸುಖವಾಗಿರಕ್ಕಾಗಲ್ಲ ನೋಡು ಇವತ್ತು ರಾಜಭೋಜನ ಅಂದ್ರೆ ಅದ್ರನ್ನ ಈ ಭಕ್ಷಕ್ಕೆ ಅವ್ರ ಕೈಲಿ ಆಗೋದೇ ಇಲ್ಲ ಈಗ 500 ಇರ್ತದೆ ಜೋಗಿ ಅದ್ರ 600 ಮಾಡ್ಬೇಕು ಅಂತ ನಾವು ಈ ಮನೆ ಇರ್ತೇವೆ ಮನಿ ಮೈಂಡೆಡ್ ಪರ್ಸನ್ ಅಲ್ಲಲ್ಲ ನಾನು ಹೇಳೋದು ಇವತ್ತು ರೈತ ಎಷ್ಟು ಶ್ರಮ ಆಗ್ತಾನೆ ಅಷ್ಟು ಸುಖವಾಗಿರ್ತಾನೆ ಇವತ್ತು 50 ಜನ ಬರ್ಲಿ ಮನೆಗೆ ಪಾನಕ ಮಾಡಿಕೊಡ್ತಾನೆ ಅವನು ಆ ಶಕ್ತಿನ ಇರ್ತದೆ ಅವನಿಗೆ ಎನರ್ಜಿ ಕೊಡ್ತಾನೆ ಊಟ ಹಾಕ್ತಾನೆ ಇದು ರೂಢಿಸ್ಕೊಬೇಕು ಇವತ್ತಿರಲಿ ಇದು ನೀವೆಲ್ಲರೂ ನೋಡಿದಾಗ ನನಗೆ ಭಾಳ ಆನಂದ ಆಗಿರುತ್ತೆ ಎಲ್ಲರೂ ರೈತ ಕುಟುಂಬದಿಂದ ಬಂದಿರೋಂಥವ್ರು ಭಾಳ ಸಂತೋಷ ಆಯ್ತು ನನಗೆ ಎಷ್ಟೇ ಸಮಯ ನಾವೇನು ಇಡೀ ದಿನ ಇಲ್ಲೇ ಇರ್ತೀನಿ ನಾನು ಈ ತೋಟಕ್ಕೆ ಒಂದು ಸಾರಿ ಬೆಳಿಗ್ಗೆ 9 ಆಫೀಸ್ಗೆ ಹೋಗಿ ಲೇಟಾಗಿ ಗೊತ್ತಂದು ಗೊತ್ತಿಲ್ಲ 9 ಟಿಫಿನ್ದಾಗ ಬಂದುಬಿಡ್ತೀನಿ ಅವ್ರಿಗೆ ಆಳ್ಬೋದು 3 ಜನ ಇರ್ತಾರೆ ಶಿಷ್ಯರು ಅವ್ರು ಮೊದಲು ಟಿಫಿನ್ ಮಾಡ್ತಾ ಆಮೇಲೆ ನಾನು ಟಿಫಿನ್ ಮಾಡೋದು ಕಾಯ್ಕ ಮಾಡೋರು ಅವರಲ್ಲ ಈಗ ಅವರಿಂದ ನನ್ನಿಂದ ಅವರಲ್ಲ ಅದಕ್ಕೇನೆ ಈ ಒಂದು ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಭಾಳ ಆನಂದ ಆಯಿತು ಇದು ಕಾರಣೀಭೂತರಂತ ಡಾಕ್ಟರ್ ನಾಗಭೂಷಣರು ಭಾಳ ಆತ್ಮೀಯ ಸ್ನೇಹಿತರು ಇನ್ನು ಭಗವಂತ ಅವ್ರಿಗೆ ಒಳ್ಳೆ ಸಮಾಜ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಇನ್ನೊಂದು 100 ಕುಟುಂಬಗಳು ನಿಮ್ಮ ನೆರವಿನಲ್ಲಿ ಹೇಳ್ಕೊಡ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಿಮ್ಮನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಕರ್ಕೊಂಬಂದವರಲ್ಲ ನಮ್ಮ ಬಟ್ಟೆ ಹೇಳಿದಾಗ ಅದು ಭಾಳ ಮುಖ್ಯ ಇವ್ರು ಕಲೆ ಹಾಕಿ ಕರ್ಕೊಂಬರೋದ್ರಲ್ಲಿ ಭಾಳ ಕಷ್ಟ ಬಸ್ ಕರ್ಕೊಂಬಂದು ಚಾಲಕರು ನಿಲ್ಲಿಸ್ತಾರೆ 10 ಬೇಕಲ್ಲ ಹಂಗೆ ನಿಮ್ಮನ್ನೆಲ್ಲ ಕರ್ಕೊಂಬಂದವ್ರು ನೀವು ಕರ್ಕೊಂಬಂದಿರೋದನ್ನು ನೆನ್ನೆ ಮತ್ತು ಇವತ್ತು 2 ದಿನ ಅಂತ ಹೇಳಿದ್ರು ಆ 2 ದಿನದೊಳಗೆ ನೀವು ಏನಾರ ಮಾಡಿ ಒಂದು 5 ಜನ ಆದ್ರೂ ಒಂದು ಸಂಕಲ್ಪ ಮಾಡ್ಕೊಂಡು ಬದಲಾವಣೆ ಆಗಬೇಕು ಆಗಬೇಕಾಗ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರು ಆಗಮಿಸಿದ್ದಾರೆ ಅವ್ರ ಡಾಕ್ಟ್ರಿಗೆ ನಾನು ಒಂದು ಗೌರವ ನಮನವನ್ನು ಸಲ್ಲಿಸ್ತೀನಿ ಕೃಷ್ಣ ಭಟ್ ಅಂತೇಳಿ ಭಾಳ ಆತ್ಮೀಯರು ನನಗೆ ಡಾಕ್ಟರ್ ಅಷ್ಟು ಅವರು ಅಷ್ಟೇ ಇವತ್ತು ನಾನು ಹೇಳಿದ್ದು ಏನಾಗಲ್ಲದಲ್ಲ ಅವರು ಬಟ್ 25 ಮುಟ್ಟಿ DAP ಬೇಕಿದ್ರೆ ಆ ವ್ಯಾನ್ಯಾಗೆ ಹಾಕಿ ಕಳ್ಸಾರ ನನಗೆ ಬ್ಯಾಂಕ್ ವ್ಯಾನ್ಯಾಗೆ ಹಾಕಿ ಕಳ್ಸಾರು ಬಂದವ ಹೆಂಗೆ ಅಂತ ನೋಡ್ಕೊಳ್ರಿ ಎಷ್ಟು ನಾನು ಅವ್ರ ಕಡೆ ಸವಲತ್ತು ತಗೊಂಡಿದ್ದೀನಿ ಅಂದ್ರೆ ಹೇಳ್ಬಾರ್ದು ಮುಂದೆಗಡೆ ಅಷ್ಟು ಮಾಡ್ಕೊಂಡಿದ್ದೀನಿ ಒಂದು ರೂಪಾಯಿ ಚ್ಯುತಿ ಮಾಡ್ಕೊಳಕ್ಕೆ ಹೋಗಿಲ್ಲ ನಾವು ಅದು ಭಾಳ ಮುಖ್ಯ ಅಲ್ಲ ಅವ್ರಿಗೆ ಎಷ್ಟೇ ಕಾರ್ಯಕ್ರಮ ಉಳಿದ್ರು ನಾನು ಕರ್ನಾಟಕ ಸಾರ್ ಈ ಥರ ಬರ್ತಾವ್ರೆ ನೀವು ಬರ್ಬೇಕು ಸರ್ ಅಂತ ಹೇಳಿದಾಗ ಒಂದು 3 ದಿನ ಮುಂಚೆಗೆ ಹೇಳಿದ್ದೆ ಅವ್ರಿಗೆ ನಾನು ಇಲ್ಲ ಚೆನ್ನಾಗಿ ನೋಡ್ರಿ ನಾನು ಬರ್ತೀನಿ ಅಂತೇಳಿ ಹೇಳ್ತಿದ್ರು 10ವರೆಗೆ ಬಂದರು ಪಾಪ ಆದ್ರೂ ಕಾಯ್ದವ್ರೆ ಅವರು ಇಂಥ ಕಾರ್ಯಕ್ರಮಗಳು ಭಾಳ ಇಷ್ಟ ಅವ್ರಿಗೆ ಅರ್ಥ ಆಯ್ತಾ ಅವರು ನಿಮ್ಗೆ ಸುದೀರ್ಘವಾಗಿ ಹೇಳ್ತಾರೆ ಬ್ಯಾಂಕ್ ಬಗ್ಗೆ ಇವ್ನು ರೈತನ ಅಲ್ವಾ ಅಂತ ಕುಂತ ಹೇಳ್ತಾರೆ ಇಡೀ ನಮ್ಮ ಹೆಸರುಘಟ್ಟ ಹೋಬಳಿ ಒಳಗೆ ಇವ್ನು ರೈತನ ಇವ್ನು ತಗೊಂಡ್ರಂಥ ಕಾಸು ಕೃಷಿ ಚಟುವಟಿಕೆ ಬಳಸ್ತಾನ ತಿಂತಾನ ಅಂತ ಗೊತ್ತಾಗ್ಬಿಡೋದು ಅವ್ರಿಗೆ ಆ ಥರ ಜಡ್ಜ್ಮೆಂಟ್ ಮಾಡ್ಯಾರ್ರಿ ಅವರು ಯಾರು ಹೇಳಿರು ಕೇಳ್ತಿರ್ಲಿಲ್ಲ ಅವ್ನು ಮಟ್ಟಿಗೆ ಮಾಡ್ಯವನಾ ಕರೆಕ್ಟ್ ಆಗದ ಕಾನೂನು ಇದ್ರೆ ಮಾತ್ರ ಅಷ್ಟು ಕಾನೂನು ತಲೆಬಾಗನೇ ಹೊರತು ಯಾರು ಒತ್ತಡಕ್ಕಾಗಲಿ MLA MP ಮಾತು ಕೇಳೇತಿರ್ತಾರೆ ಆ ಥರ ಕೆಲಸ ಮಾಡಿರೋಂಥ ಮನುಷ್ಯ ಇವತ್ತು ನಿಮ್ಗೆ ಬಂದವ್ರೆ ಇದೊಂದು ಪುಣ್ಯ ಅವ್ರು ಬಂದಿರೋದು ಹೇಳ್ತಾರೆ ಬ್ಯಾಂಕ್ನಾಗ ಏನೇನು ಸಿಗ್ತವೆ ಹೇಳಿದ್ದೀನಿ ಅವರು ಆ ಸಾಲದ ಬಗ್ಗೆ ಮತ್ತು ಅವ್ರ ಸವಲತ್ತುಗಳು ಏನೇನು ಸಿಗ್ತವೆ ಅಂತ ಹೇಳ್ತಾರೆ ಅವರು ಎಷ್ಟೇ ಕಾರದ ಒತ್ತಡ ಇದ್ರೆ ಅವರು ಇವತ್ತು ಬಂದವ್ರೆ ಅವ್ರಿಗೂ ನಾನು ಒಂದು ನಮಸ್ಕಾರ. ಈ ಒಂದು ಸಮಾರಂಭಕ್ಕೆ ಪಾಪ ಸುಮಾರು ದೂರದಿಂದ ಎಷ್ಟೇ ಕೆಲಸಗಳಿಗೆ ಬಿಟ್ಟು ಬಂದಿದ್ದೀರಾ ನಿಮಗೆ ನಾನು ತುಂಬ ನಮನಗಳನ್ನ ಅರ್ಪಿಸ್ತೀನಿ. ನಾನು ಮಾತಾಡ್ತಕ್ಕಂಥ ದಾಟಿ ಹೊರಟಿರ್ಬೋದು, ನಾನು ಯಾವುದೇ ಒಂದು ಕಲ್ಮಶ ಒಳಗೆ ಇಟ್ಕೊಂಡು ನಿಮ್ಗೆ ಮಾತಾಡೋಕ್ಕೆ ಹೋಗಲ್ಲ, ಗೊತ್ತಾಯ್ತಾ? ಇನ್ನು ನಾನು ಸಮಯ ಕಳೆಯೋಕ್ಕೆ ಹೋಗಲ್ಲ. ಈಗ ಸಮಗ್ರ ಕೃಷಿ ಅಂದ್ರೇನು, ಯಾರೋ ಟಾಪಿಕ್ ಬಂದ್ಬಿಡ್ತೀನಿ ಹಂಗೇನೆ. ಸಮಗ್ರ ಕೃಷಿ ಅಂದ್ರೇನು ಏನಪ್ಪ, ಯಾರು ಹೇಳ್ತೀರಾ? ಸಮಗ್ರ ಕೃಷಿ ಒಂದೇ ಕೃಷಿ ಒಳಗಡೆ ಉಪಕೃಷಿ ಮಾಡ್ಕೊಂಡು ಭಾಳ ವಿಶ್ವಾಸ ಕುತ್ಕೊಂಡು ಹೇಳ್ರಿ. ಸಮಗ್ರ ಕೃಷಿ ಅಂದ್ರೆ ಅಂದರೆ ಈಗ ಅಡಿಕೆ ಮೇಯ್ನ್ ಬೆಳೆ, ಅದ್ರೊಳಗೆ ಏನು ಬೇಕಾದ್ರೂ ಬೆಳಿಬೋದ್ರಿ ನೀವು. ಅಡಿಕೆ ಒಳಗೆ
ಭಾಳ ಈಸಿ. ಮರದಿಂದ ಮರದ ಪ್ಲಾಸ್ಟಿಕ್ ದಾರ ಕಟ್ಕೊಂಡು ಹೋಗ್ಬಿಟ್ಟು ಸೌತೆಕಾಯಿ ಬೆಳಿಬೋದು, ಹೀರೆಕಾಯಿ ಬೆಳಿಬೋದು, ಬೀನ್ಸ್ ಬೆಳಿಬೋದು. ಅದೇ ನೀರ್ನಾಗ ಅಡಿಕೆ ಗಿಡದ ನೀರ್ನಾಗ ಏನಾದ್ರು ಬಂದ್ಬಿಡ್ತದೆ, ಎಲ್ಲ ಬಂದ್ಬಿಡುತ್ತೆ. ಅದನ್ನು ಮಾಡ್ಕೊಂಡು ಟೆಕ್ನಿಕಲ್ ಆಗಿ ಹೋಗ್ಬೇಕು ನೀವು. ಅದನ್ನ ಮಾಡಿದ್ರೆ ಅದನ್ನ ಸಮಗ್ರ ಅದೇ ಗೊಬ್ಬರ ಅದೇ ನೀರು ಕೊಡ್ಕೊಂಡು ಹೋದ್ರೆ ಆಮೇಲೆ ಅಡಿಕೆ ಬಂದೇ ಬರ್ತದೆ, ಅಡಿಕೆ ಕಾಸು ಬಂದೇ ಬರ್ತದೆ. ನಾಳೆ ಅಡಿಕೆ 50,000 45,000 ಕ್ವಿಂಟಲ್, ನಾನು 30,000 ಆಗ್ಬಿಟ್ರೆ ಯಾರು ನಮ್ಮ ಕೈ ಹಿಡಿಯೋರು ಅವಾಗ? ತುಂಬ ಬೆಳೆ ಕೈ ಹಿಡಿತದೆ. ಇವತ್ತು ಏಲಕ್ಕಿ ನಾನು ಬೆಳಿಬೇಕಂತಾರಲಿಲ್ಲ, ಕೇರಳದಿಂದ ತಂದಿದ್ದ ನಾನು. ಅದಾಯ್ತರ ಕೇರಳದಿಂದ 20 ವರ್ಷದಿಂದ ತಂದು ಏಲಕ್ಕಿ ಬೆಳೆದಿರುತ್ತೆ ನಾನು. 18 kg ಬೆಳಿತೀನಿ. ಒಂದು 7-8 kg ಸ್ನೇಹಿತರು ಕೊಡ್ತೀವಿ, ನನ್ನ ದೊಡ್ಡದು ಏಲಕ್ಕಿನ ಅಂತೀವಿ. ಒಂದು 8-10 kg ಅಂಗಡಿ ಕೊಡ್ತೀವಿ. ನಾವೇನು ನನಗೇನು ಖುಷಿ, ನಾವಿಲ್ಲಿ ಬೆಳೆಯೋಕೆ ಆಗಲ್ಲ ಅಂತ ಸಾಧನೆ ಮಾಡಿದೀವಲ್ಲ, ಅದು ಭಾಳ ಮುಖ್ಯ ಅಂತ. ಇದು ಸಮಗ್ರ ಕೃಷಿ ಅಂದರೆ ಚಿಕ್ಕವಾಗಿ ಇಷ್ಟೇ ಸಮಗ್ರ ಅಂತ. ಒಂದು ಬೆಳೆ ಮಾಡೋಂಥ ಕಡೆ ನೀವು 3-4 ಬೆಳೆ ಮಾಡಬೇಕು. ಉದಾಹರಣೆ ನಾನು ನಿಮ್ಮ ಕಣ್ಣು ಮುಂದೆ ನೋಡಿಸ್ತೀನಿ. ಈಗ ಮೊನ್ನೆ ತಾನೇ ಮೆಣಸಿನ ಗಿಡ ಕಿತ್ತಾಕಿ ರೋಟ್ರಿ ಹೊಡಿಸ್ತೀನಿ. ಏನು ಸರ್ ಇಷ್ಟು 4 ಬೆಳೆ, ನಾ ಇನ್ನು ಮೂಟೆ ಬುಟ್ಟುಗಳು ಅಲ್ಲೇ ಬಿದ್ದಾವೆ, ಮೆಣಸಿನಕಾಯಿ ಮೂಟೆ. ಸುಳ್ಳು ಹೇಳೋದೇನಿಲ್ಲ ಇದರೊಳಗೆ, ಉತ್ಪ್ರೇಕ್ಷೆ ಏನಿರಲಿಲ್ಲ. ಏನಂದರೆ ನೀವು ಏನೇ ಮಾಡಿದ್ರು ಶ್ರದ್ಧೆ ಇರಬೇಕು. ಮೆಣಸಿನ ಗಿಡ ತಂದಿಕ್ಬಿಟ್ರೆ ಮೆಣಸಿನಕಾಯಿ ಬಿಡಲಿಲ್ಲ, ಅದಕ್ಕೆ ಆರೈಕೆ ಮಾಡಬೇಕು. ಅದಕ್ಕೆ ಆರೈಕೆ ಮಾಡಬೇಕು. ಲಾಲ್ನೆ ಪಾಲನೆ ಅದೇ ನೀರೇ. ಆ ಗಿಡಗಳು ಬಿಟ್ಟಾಗೆ ನೀರು ಹೋಗಿದ್ದು, ಯಾವಾಗ ಔಷಧಿ ಸಿಂಪಡಣೆ ಮಾಡ್ಬೇಕು ಅದು ಮಾಡ್ಬೇಕು. ಅದನ್ನು ಆಸಕ್ತಿ ಕೊಟ್ಟು ಮಾಡೋದು ಸಮಗ್ರ ಕೃಷಿ ಅಂತ ಹೇಳ್ತಾರೆ. ಇನ್ನು ಹನಿ ನೀರಾವರಿ, ನೀರಿನ ಬಗ್ಗೆ ಡಾಕ್ಟರ್ ಕೃಷ್ಣೇಗೌಡ ಅಂತ ಒಬ್ರು ಅವರೇ ಚಿಕ್ಕ ಒಳಗೆ ಹೇಳ್ತಾರೆ. ಹಿಂದೆ ಬಾವಿ ತೋಡ್ರಿ ಸಿದ್ದಪ್ಪ ಜಲ ಕಣ್ ಕಿತ್ಕೊಂಬತ್ತಿತ್ತು ಬಾವಿ ಒಳಗೆ. ಇವತ್ತು 1000 ಅಡಿ ಹೊಡೆದ್ರು ನಮ್ಮ ತಲೆ ಕೂದಲಷ್ಟು ಜಲ ಬರ್ತಾ ಇಲ್ಲ, ಆ ಮಟ್ಟಕ್ಕೆ ಬಂದು ಮುಟ್ಟಿದ್ದೀವಿ ನಾವೀಗ. ಅದಕ್ಕೆ ನೀರನ್ನ ಇರೋ ನೀರನ್ನ ಸದುಪಯೋಗ ಪಡಿಸ್ಕೊಂಬತ್ತು. ನಮ್ಮ ಹತ್ರ ಎಷ್ಟು ಸಿಗ್ತದೆ ನೀರನ್ನ, ಅದೊಟ್ಟು ನಾಳೆಯಿಂದ ಎಚ್ಚರಿಕೆ ನಮ್ಗಿರ್ಬೇಕು. ಇವತ್ತು ನೀವು ನೋಡಿರ್ಬೋದು ಕೆಲವರು ಮನೆಗಳ ಮುಂದೆ ಈ ಪಾಪ ಕೋಟ್ಯಾಂತರ ರೂಪಾಯಿ ಬೇರೆ ದೇಶಗಳ ಸಾಲ ತಂದು ಮನೋರಂಗ ಗಂಗೆ ಅಂತ ಹಾಕ್ಯವ್ರೆ. ಅದು ಬಂದು ಅವ್ರು ಕೋಟ್ ಬೇಕಾಗಿತ್ತು ಹಾಕ್ಸ್ಕೊಂಡ್ರೆ ಹೊರತು ಫುಲ್ ದುಡ್ಡು ತಿನ್ನೋದು ಎಷ್ಟು ಜನ ತಿಂತಾವ್ರು, ಕೋಟಿ ಹೊಡಿತಾರೆ. ನಿಮಗೆ ಗೊತ್ತದ ಇಲ್ಲ? ಆಮೇಲೆ ಅದು ರಿಪೇರಿ ಮಾಡಕ್ಕೆ ನಮ್ಮವ್ರು ಮಾಡೋಕ್ಕಾಗಲ್ಲ. ವಾಟರ್ ಮ್ಯಾನ್ಗಳು ಅವರೇ ಬರಬೇಕು, ಅವ್ರ ಗುತ್ತಿಗೆ ಮೇಂಟೆನೆನ್ಸ್ಗೆ. ನೀರು ಕುಡಿತಿರ್ಲೇನ್ರಿ? ಹಿಂದಿನ ಕಾಲದ ಕೆರೆ ನೀರೇ ಕುಡಿಯೋರು, ಕೆರೆಗೆ ಸ್ನಾನ ಮಾಡೋರು, ಕೆರೆಗೆ ಬಟ್ಟೆ ಹೋಗ್ಯಾವಪ್ಪ ಮಾಡ್ತಿರಲ್ಲ. ನಿಮಗೆ ಗೊತ್ತಿಲ್ಲ ಹೇಳ್ಬೇಕನೋ ಯಾವ ಕಾಯಿಲೆ ಯಾವ ಕಾಯಿಲೆ ಯಾವ್ದು ಇರ್ತಿರಲ್ಲ ಸರ್. ಏನ್ ನೆಗಡಿನೂ ಗೊತ್ತಿರ್ಲಿಲ್ಲ. ಆಮೇಲೆ ಚೌಳು ಹಾಕಿಲ್ಲ ಮೈ ಅದಕ್ಕೆ ನಾವ್ ಹೇಳೋದು, ನಾವ್ ಇಂಥ ತಿಂಗಳೆಲ್ಲ ಕಂಡ್ಕೊಂಬಂದು ಇವತ್ತು ಕೆಲವ್ರಿಗೆ ಊಟ ಮಾಡಕ್ಕೆ ಅವ್ನಿಗೆ ನೀರು ಬೇಕಂದ್ರೆ ಮಿನರಲ್ ಬಾಟ್ಲಿ ತಗೊಂಬಂತೆ. ಈ ಮಟ್ಟಕ್ಕೆ ಏನಂದ್ರೆ ಜಮೀನ್ ಮಾರೋಣ ಕಾಸು ಜೋವಾಗದೆ, ಯಾರ ತಾಟ್ನ ಯಾರ ಮಾಡಿಕ್ಕಿದ್ದ ಅಂತ ಇವ್ ಕಳೆದವ ತಗೊಂಬಂತಾರೆ. ಅದಲ್ಲ, ನಾವು ನಮ್ಮ ಹತ್ರ ಏನೇ ಒಂದು ರಾ ಮೆಟೀರಿಯಲ್ಸ್ ಇರಲಿ, ಏನೇ ಒಂದು ವಸ್ತುಗಳು ನಾನು ಯಾವ ಸುಡೋದು ಬೆಂಕಿ ಕಟ್ ಮಾಡಬಾರ್ದು. ಎಲ್ಲ ವಸ್ತುಗಳು ಕಡೆ ಬಿಸಾಕ್ರಿ. ಆ ಥರನೇ ಕೈಯಿಂದ ಎರೆಹುಳುಗಳು ಬಕ್ಷ ಸಿಗ್ತಾವೆ ಅದರೊಳಗೆ. ನನ್ನ ತೋಟಕ್ಕೆ ಇದೇ ರಕ್ಷಾ ಕವಚ ಸುತ್ತು ನೋಡ್ಕೊಂಬರ್ರಿ. 5 ಅಡಿ ಜಾಗ ಇಲ್ಲ ಗ್ಯಾಪ್ ಅದಂತ ನೋಡ್ಕೊಂಬ ಸುತ್ತು ಎಲ್ಲ ತೋಟಗಳು ನೋಡುತ್ತೆ ನಿಮಗೆ. ಬರೀ ಇದು ನೋಡ್ಕೊಂಡು ಕೇಳ್ಕೊಂಡು ಹೋಗೋದು ಒಂದೇ ಅಲ್ಲ. ನೀವು ಅಲ್ಲೂ ಪ್ರಶ್ನೆಗಳು ಕೇಳ್ರಿ, ಏನೇ ಪ್ರಶ್ನೆ ಕೇಳಿದ್ರೆ ನಿಮಗೆ ಸಮಂಜಸ ಉತ್ತರ ಕೊಡ್ತೀನಿ. ನನಗೊಂದು 5 ಜನ ಸಾರ್ ನೀವು ಹೇಳಿದ್ದು ಕೇಳಿದ್ದೀನಿ, ನಾನು ಇವತ್ತೊಂದು 5 ಗಿಡ ತಂದು ನೆಟ್ಕೊಂಡಿದ್ದೀನಿ ಸರ್ ನಾನು ಅದಕ್ಕೆ ನಾನು ಅಂತ ಇನ್ನೇನಿರೋ ನಿಮ್ಗೆ ನೀನೇನು ಕೇಳೋದಿಲ್ಲ. ಅದನ್ನು ಮಾಡ್ರಿ. ಬಂದಂಥವ್ರು ಇವತ್ತು ಬಂದಿದ್ದೀರಾ, ಯಾರು ಒಂದೇ ದಿನ ತೋಟ ನಿಂತ್ಕೊಂಡು ಹಿಂಗೆ ಮಾಡೋಕ್ಕಾಗಲ್ಲ. ಭಾಳ ಶ್ರಮ ಹಾಕಿದ್ದೀನಿ ನಾನು. ನೀವು ಶ್ರಮ ಹಾಕಿದಾಗೆ ತೋಟ ಹಾಕಿ. ನಾನು ಹೇಳಿದ್ನಲ್ಲ 100 ಎಕರೆ ಹಾಕಿರನಲ್ಲ ಜಮೀನ್ದಾರ, 1 ಎಕರೆಗೆ ಸಾಧನೆ ಮಾಡಿದ್ರೆ ಇವತ್ತು ನಿಜವಾದ ಕೃಷಿಕ. ಸುಮಾರು ಪ್ರಶಸ್ತಿಗಳು ಬಂದಾವ ನನಗೆ. ಜಿಲ್ಲಾ ಶ್ರೇಷ್ಠ ಕೃಷಿಕ, ತಾಲೂಕು ಶ್ರೇಷ್ಠ ಕೃಷಿಕ, ಸೆಂಟ್ರಲ್ ಕೃಷಿ ಮಿಷನಿಂದ ಕೊಟ್ಟಿದ್ರು ಬಾಳೆ ಬೆಳೆದ ಕೇಳ್ರೆ ಅವ್ರು. 86 kg ಒಂದು ಬಾಳೆಗೊನೆ G9. ಆ ದುಡ್ಡುಗಳನ್ನ ಸುಮಾರು 89,000 ರೂಪಾಯಿ ದುಡ್ಡು ಆಗಿದ್ದಲ್ಲಿ. ಆ ದುಡ್ಡು ನಾನು ₹1 ತಗೊಂಡಿಲ್ಲ. ಪೂರ್ತಿ ಎಲ್ಲ ಖರ್ಚು ಗಾಡ್ರೇಜ್ ಕಂಪ್ನಿಯಿಂದ ಎಲ್ಲ ಒಂದೊಂದು ಅಲ್ಮಾರ ತಗೊಂಡೆ. ನಾವು ಓದಿದಂಥ ಶಾಲೆಗಳೆಲ್ಲ ಸರ್ಕಾರಿ ಶಾಲೆ. ಅವಾಗ ನಮ್ಗೆ ಎಲ್ಲೋ ಹೈಸ್ಕೂಲ್ ಇರಲಿ, ದೊಡ್ಡಬಳ್ಳಾಪುರದಾಗ ಹೈಸ್ಕೂಲ್ ಇದ್ದಿದ್ದು, ಅಲ್ಲಿಗೊಂದು ಅಲ್ಮಾರ ಕೊಡಿಸ್ತೆ. ನಾವೊಂದು ಓದಿದ್ದು ಊರಿಗೆ ಇಲ್ಲಿ ಪಾಪ ಇದ್ಕೊಂಡು ಕೊಡುತ್ತೆ. ಕಾಕೊಳ್ಳೋ ಮಿಡ್ಲ್ ಸ್ಕೂಲ್ ಅಲ್ಲೊಂದು ಕೊಡ್ತೆ, ಯಲಹಂಕ ಗೌರ್ಮೆಂಟ್ ಸ್ಕೂಲ್ ಅಲ್ಲೊಂದು ಕೊಟ್ಟು, ಈ ಥರ ಅಲ್ಮಾರಿಗಳು ಮಾಡಿಬಿಟ್ಟು ಎಲ್ಲ ಅಲ್ಮಾರಿಗಳು ಕೊಡ್ತೀವಿ. ಸರ್ಕಾರದ ಒಂದು ಕಾಸು ರೀ, ನನ್ನ ಸಂಬಳದ ಕಾಸಲ್ಲ, ನನ್ನ ಗೌರ್ಮೆಂಟ್ ಕಾಸಲ್ಲ. ಕನಿಷ್ಠ ಅಲ್ಮಾರ ಅಂದ್ರೆ ಅದಕ್ಕೆ ಇವತ್ತು ನಾವು ಇವತ್ತಿಗೆ ಆಸೆ ಎಷ್ಟು ಬಂದ್ರು ಬೇಕು ಅಂತಂದ್ರೆ ಬೇಕು ಅಂತಾನೆ ಇರ್ತದೆ. ಸಾಕು ಅನ್ನೋದು ಯಾವಾಗ ನೋಡಪ್ಪ ಇವತ್ತು ತೃಪ್ತಿ ಆಯ್ತು, ಊಟ ಮಾಡಿ ಕೊಟ್ಟಿದ್ರೆ ಸಾಕು ಅಷ್ಟೇ. ಹಂಗೆ ಅದು ಅಷ್ಟೇ, ದುಡ್ಡು ಇರೋದೇ ತೃಪ್ತಿ ಪಡ್ಬೇಕು ನಾವು. ಬೇಡವಾದ ಬೈಸಾಕ್ ಹೋದ್ರೆ ಅವಾಗ ಏನ್ ಮಾಡ್ತಾನೆ, ದುಶ್ಚಟಕ್ಕೆ ಬಲಿ ಮಾಡ್ತಾನೆ. ಅವ್ರ ಮನೆ ಕಿಟಕಿ ಮುರಿದು ಒಳಗೆ ಹೋಗಿ ತಗೊಂಬ, ಇದ್ರೆ ಅವ್ರ ತೋಟಕ್ಕೆ ನುಗ್ಗಿ ತಗೊಂಬ, ಇದಾಗ್ಬಿಡ್ತದೆ. ಇದಾಗಬಾರ್ದು. ನಮ್ಮ ಹತ್ರ ಏನದೆ ಅದನ್ನ ಮಾಡ್ಕೊಬೇಕು. ಆದಷ್ಟು ಖರ್ಚು ಕಡಿಮೆ ಮಾಡಿ ಲಾಭ ಜಾಸ್ತಿ ಮಾಡ್ಕೊಳ್ತಕ್ಕಂಥ ಒಂದು ಕಡೆಗೆ ಹೋಗ್ಬೇಕು ನಾವು ಕೃಷಿಕರು. ಬರೀ ಸಾಲ ಮಾಡೋದೇ ಉದ್ಯೋಗ ಮಾಡಿದ್ರೆ
ನೆಟ್ಕಾಗದೆ ಅವಾಗ ನಾವು ಭಾರತದ ರೈತರು ಎಲ್ರೂ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಾಗೆ ಸಾಯ್ತಾವ. ಇದಾಗ್ಬಾರ್ದು. ನನ್ನ ಇದಪ್ಪ ನಾನು MD ಅವ್ರು ಮಾತಾಡಿದೆ, ಸರ್ ನಂದು ಏನೇನು ರೆಕಾರ್ಡ್ಸ್ ಪ್ರಿಂಟ್ ಮಾಡಿದ್ದೀನಿ, ನನಗಿನ್ನು ಯಾವುದೇ ಸಾಲ ಬೇಡ, ಸದೃಢ ಆಗಿದ್ದೀನಿ. ಅದೇ ಶೇರ್ ಅಮೌಂಟ್ ಅದು ನಂದು 1,80,000 ಸರ್ ಕ್ಲೋಸ್ ಮಾಡಿಬಿಟ್ಟು ಬೇಡ ಸಾಕು. ನಾವು ತಗೊಂತಿದ್ದಾದ್ರೆ ಏನಾಡ್ತಾರೆ, ಇನ್ನೊಬ್ಬರು ಸಿಕ್ಬೇಕಲ್ಲ, ಅದು ಇದನ್ನು ಮಾಡ್ಕೊಂಡು ಅಂತ ಏನದೇ ಅದು ಮಾಡಬೇಕು. ಆಮೇಲೆ ಯಾವುದೇ ವಸ್ತುಗಳಿಗೆ ನೀವು ಬೆಂಕಿ ಕಾಚಿಗೆ ಬಿಸಾಕೋದು ಯಾವುದು, ಎಲ್ಲ ಗೊಬ್ಬರ ಪ್ಲಾಸ್ಟಿಕ್ ಬಿಟ್ಟು ಉಳಿದು ಎಲ್ಲ ವಸ್ತುಗಳು ಗೊಬ್ಬರ ಆಗ್ತವೆ. ಹುಲ್ಲು ಇವಾಗ ರೋಟ್ರಿ ಹೊಡಿತೀರಲ್ರಿ, ಹುಲ್ಲು ಬಂತಲ್ರಿ, ಇಷ್ಟು ಬರಲಿ ಅಡಿಕೆ ಗಿಡದಾಗ, ಅದಕ್ಕೆ ಕಳೆ ಕಾಳಿಕ್ಕದಾಗಲಿ ಮಾಡಕ್ಕೆ ಹೋಗ್ಬಾರ್ದು. ಸಣ್ಣ ರೋಟ್ರಿ ಒಳ್ಳೆ ಹೊಡೆದ್ರೆ ಅದನ್ನೇ ಗೊಬ್ಬರ ಹಾಕ್ಬಿಡ್ತಾರೆ, ಮುಂಚಿಗೆ ಹಾಕ್ಬಿಡ್ತೀವಿ. ಖರ್ಚು ಕಡಿಮೆ ಮಾಡ್ಕೊಂಡು ಉತ್ಪನ್ನ ಜಾಸ್ತಿ ಮಾಡ್ಕೊಳ್ಳೋ ಕಡೆ ನಾವು ಹೋಗ್ಬೇಕು. ಸಮಗ್ರ ಇದಾಯ್ತು ಹನಿ ನೀರಾವರಿ. ಇನ್ನು ಸಾವಯವ ಕೃಷಿ, ಸಮಗ್ರ ಸಾವಯವ ಹನಿ ನೀರಾವರಿ. ಸಾವಯವ ಅಂದ್ರೇನು ಯಾರು ಹೇಳ್ತೀರಪ್ಪ? ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೇನೆ ಕಚ್ಚಾ ವಸ್ತುಗಳನ್ನು ತಯಾರಿಸ್ಕೊಂಡು ಹಾಕೊಂಡು ಬೆಳೀತಕ್ಕಂಥದ್ದು. ಆದರೆ ಅದ್ರ ಮೇಲೆ ಸಂಪೂರ್ಣವಾಗಿ ಎಲ್ಲ ಬೆಳೆನೂ ಮಾಡೋಕ್ಕಾಗಲ್ಲ. ಹೇಳ್ತಾರಷ್ಟೇ ನಮ್ಮ ಉತ್ಪನ್ನ ನಮ್ಮದು ಎಂಥ ಉತ್ಪನ್ನ ಅಲ್ಲಪ್ಪ, ಆರ್ಗ್ಯಾನಿಕ್ ಅಲ್ಲಪ್ಪ, ರಾಸಾಯನಿಕ ಮುಕ್ತ ತರಕಾರಿ ಅಂತ ಹೇಳ್ತಾರೆ. ಆದರೆ ಕೆಲವು ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರ ಮೇಲ್ಗೊಬ್ಬರ ಕೊಡಲ್ಲ ಅಂದ್ರೆ ಯಾವ ಬರೋದೇ ಇಲ್ಲ. ನಿಮ್ಗೆ ಎಷ್ಟು ಮಟ್ಟಿಗೆ ನಾವು ಮಾಡೋದೇ ಗೊಬ್ಬರ, ಎಲ್ಲ ಕಡೆ ಗೊಬ್ಬರ ಹೊಡ್ತಿದ್ದೀನಿ ನಾನು, ಆದ್ರೂ ಮೇಲ್ಗೊಬ್ಬರ ಕೊಡಲೇಬೇಕು. ಮೇಲ್ಗೊಬ್ಬರ ಇಲ್ಲದೆ ಬೆಳೆನೇ ಬರಲ್ಲ. ಈಗ ನೀವು ರಾಗಿ ಹಾಕಿರ್ತೀರ, ಅದು ಮೇಲ್ಗೊಬ್ಬರ ಯೂರಿಯಾ ಕೊಡಲ್ಲ, ಅದು ಮೇಲೆ ಕೆತ್ತಳೋದಿಲ್ಲ. ಹಂಗೆ ಸ್ವಲ್ಪ ಆದಷ್ಟು ಕಡಿಮೆ ಹೇಳಿದಲ್ರಿ. ಈಗ 1,750-800 ರೂಪಾಯಿ MOP ತಂದು ಹಾಕೋದ್ ಬದಲು ಇಲ್ಲೇ ಮ್ಯೂರೇಟ್ ಆಫ್ ಪೊಟಾಶ್ ಆಗಂತ ಉತ್ಪನ್ನಗಳು ಹಾಕ್ಬೇಕು ನಾವು. ಅದು ಬೇಕಂತ ಖನಿಜ ವಸ್ತುಗಳು ತಗೊಂಬರ್ಬೇಕು ನಾವು, ರಾ ಮೆಟೀರಿಯಲ್ಸ್ ಹಾಕೊಂಬರ್ಬೇಕು ನಾವು, ಬೋರಾನ್ ಜಿಂಕು ಇಂಥ ತಗೊಬೇಕು. ಇವ ಅದ್ರ ಬದಲು ಅವು ಕೊಟ್ಟರೆ ಆತವೆ ಮಾಡ್ಕೊಬೇಕು. ಅದಕ್ಕೇನಂದ್ರೆ 1-2 ದಿನ ಕಳೆ ಹಾಕ್ಬೇಕು ಅದನ್ನು. ಅವೆಲ್ಲ ಒಂದು ಡ್ರಮ್ಗೆ ಹಾಕ್ಬಿಟ್ಟು 200 ಲೀಟ್ರ್ ನೀರು ಕಳಿಸ್ಬಿಟ್ಟು ಒಂದು ಬಿಡ್ಕೊಂಡು 1 ಲೀಟ್ರ್ ಕೊಂಡೋದು ಕ್ಲಾಸ್. ಹಿಂಗೆ ಏನಾನ ಮಾಡಿ ನಾವು ಮಾಡ್ತಕ್ಕಂಥ ಖರ್ಚು ಕಡಿಮೆ ಮಾಡ್ಕೊಳಕ್ಕೆ ನೋಡ್ಬೇಕು ರೈತರು. ಇನ್ನು ಅರಣ್ಯ ಕೃಷಿ ಕೊನೆಯದಿದು, ಇದು ಫಿಕ್ಸಡ್ ಡೆಪಾಸಿಟ್ ಇದ್ದಂಗೆ. ಅರಣ್ಯ ಕೃಷಿ ಅಂತ ಏನಂದ್ರೆ ಬ್ಯಾಂಕ್ನಾಗ ತಗೊಂಡೋಗಿ ದುಡ್ಡು ಹುಡಿ ಮಾಡಿ ಇರ್ತಾರಲ್ಲ, ಹಂಗಿದು. ನನ್ನ ಹತ್ರ ಒಂದು 200 ಟಿಕ್ ಮರವೆ ಕಟಾವಿಗೆ ಬಂದಿರೋಂಥವು. ನಾನು ಮೊನ್ನೆ ಒಂದ್ಸಾರಿ ಮಾರಿದ್ದೀನಿ. ಮರಬಾರ್ದು, ನನ್ನ ಮಗ ನಮ್ಮ ಮೊಮ್ಮಕ್ಕಳು ಮಾರ್ಕೊಂಡು ಅಂತಿದ್ದೆ. ಸ್ವಲ್ಪ ನೀರು ಚಲ ಆಯ್ತು ಜಾಸ್ತಿ, 170 ಮರ ಮಾರಿದ್ದೆ. ಅದೈತೆ ಅದ್ರೊಳಗಿರೋಂಥ ಲಾಭ ಯಾವ್ದ್ರೊಳಗಿರೋದು. ಟಮಾಟೆ ಹಾಕ್ದೆ, ಬೆಂಡೆಕಾಯಿ ಅದೇ ಬೆಂಡೆಕಾಯಿ ಅದೇ ಟಮಾಟೆನೆ ಕೀಳ್ತಾ ಇರೋದು, ಟಿಕ್ ಬೀಳ್ತಾ ಇರೋದು. ಇವು ಹಂಗಲ್ಲ, ಒಂದು ಸಾರಿ ನೀವು ಬೆಳೆಸಿದ್ರೆ ನೋಡ್ರಿ, ಅದು ಹಿಂದೆಗಡೆ ಮರ 3 ವರ್ಷವ್ರೆವು. ಇದು ರೋಜುಡ್ಡು, ಈ ದಾರ ಕಟ್ಟಿರೋದು. ಅದ್ರ ಪಕ್ಕದಾಗ ಮಹಾಗನಿ ಕೂಡ, ಮಹಾಗನಿ ಏರುವಾಗ ಓದ್ತಾನೆ ಇರ್ತಾವೆ. ಒಳ್ಳೆ ಟಿಂಬರ್ನಾಗ ಒಳ್ಳೆ ಬೆಲೆ ಅದಕ್ಕೆ 10-15 ವರ್ಷ ಕಟಾವಿಗೆ ಬಂದ್ಬಿಡ್ತಾವೆ. ನೀವು ಹೊಲ ಸುತ್ತೂ ಇರೋವನ್ನ ಬಾರ್ಡ್ರಾಗ ಜಮೀನು 100 ಎಕರೆ ಇರ್ತದೆ, ಯಾರು ರೈತರೆಲ್ಲ 5 ಎಕರೆ 10 ಎಕರೆ ಒಳಗಿರೋಲ್ಲ. ನೀವು ಬಂದು ನಂಗೆ ಬಾರ್ಡ್ರದಾಗ ಸುತ್ತಲೂ ಅರಣ್ಯ ಕೃಷಿ ಮಾಡ್ಕೊಂಬರ್ತೀವಿ. ನೀವು ನೀವೇನು ಗಿಡನ ಹಾಕೊಳ್ರಿ, ಹಲಸನ್ನ ಹಾಕೊಳ್ರಿ, ಹುಣ್ಸನ್ನ ಹಾಕೊಳ್ರಿ, ಟೀಕನ್ನ ಹಾಕೊಳ್ರಿ, ಮಾಗನಿನ ಹಾಕೊಳ್ರಿ, ಬೇವನ್ನ ಹಾಕೊಳ್ರಿ, ರಕ್ತಚಂದನನ್ನ ಹಾಕೊಳ್ರಿ, ಗಂಧದ ಮರನ ಹಾಕೊಳ್ರಿ. ಎಲ್ಲ ಮರಗಳು ಬೆಳೀತಾವೆ. ಈಗ ನನ್ನ ಹತ್ರ ಎಲ್ಲ ಮರಗಳು ಬೆಳೆದವು. ಇದನ್ನ ನಿಮ್ಮ ಬಾರ್ಡ್ರನಾಗ ಮಾಡ್ಕೊಬೇಕು. ಆಮೇಲೆ ಎಲ್ಲಿ ವೇಸ್ಟ್ ಜಾಗ ಇರ್ತಾವೆ ನೀವು ಇಲ್ಲ, ಈಗ ಎಲ್ಲಿ ವೇಸ್ಟ್ ಜಾಗ ಇಲ್ಲ ಅನ್ಕೊಂಡಿದ್ದು ನಾನು. ಮೊದಲಿದ್ದ ಈಗ ಎಲ್ಲೂ ಇಲ್ಲ. ಇರೋಂಥದ್ರಾಗೆ ಈ ಅರಣ್ಯ ಕೃಷಿ ಮಾಡ್ಕೊಂಡ್ರೆ ನಿಮ್ಗೆ ಯಾವತ್ತನೋ ಒಂದಿನ ನೀವು ಕಷ್ಟದಿಂದ ಪಾರಾಗ್ಬೋದು. ಮಕ್ಕಳು ಮದುವೆನೋ, ಮಕ್ಕಳು ವಿದ್ಯಾಭ್ಯಾಸನೋ, ಅವತ್ತನೋ 4 ಮರ ಮಾಡ್ಕೊಂಡ್ರೆ ಕಷ್ಟ. ಇನ್ನು ಹಲಸು ಪ್ರತಿ ವರ್ಷ ಹಲಸು ಕಾಯಿ ಬಿಟ್ಟೋಗ್ಬಿಡುತ್ತೆ. ಒಂದು 4 ಹಲಸಿನ ಮರ ಬೆಳೆಸ್ಕೊಂಡ್ರೆ ಒಂದು ಮರ 2,500-3 ಸಾವಿರ ತಗೊಂಡು ಬಿಡ್ತಾರೆ. ನಮ್ಮ ಹತ್ರನೇ ಬಂದು 10,000 ಬಂದು 2 ಡಬ್ಬ ಹಾಕ್ಬಿಡ್ತಾರೆ. 2 ಡಬ್ಬಕ್ಕೆ ಸಾಲ ಮಾಡೋಂಗಿರಲ್ಲ. ಹುಣಸೆ ಬಿಟ್ಟೇ ಬಿಡುತ್ತೆ. ವೇಟ್ ಜಾಗ ಹೇಳೋದು ಹೊಲ್ದಾಗ ಮಾಡ್ರಿ ಅಂತ ಹೇಳಲ್ಲ ನಾನು. ಜಾಸ್ತಿ ಜಮೀನು ಹೊಲ್ದಾಗ ಮಾಡ್ಕೊಂಡ್ರೆ ಅದೇನು ನಷ್ಟ ಏನಿಲ್ಲ. ನಾನು ಮೊನ್ನೆ ಒಂದು ಸಾರಿ ಗೋರಿಬಿದ್ದೂರು ಕರ್ಕೊಂಡೋಗಿದ್ರು ನನ್ನ. ನಿಮ್ಮ ಮಧುಗಿರಿ ತಾಲೂಕು ಹಳ್ಳಿ, ಅದು ಕೊಡಗೇನಹಳ್ಳಿ ಪಕ್ಕ. ಪಕ್ಕ ಸಹ ಕರ್ಕೊಂಡೋಗಿ ದನದಿಂದ ಕರ್ಕೊಂಡೋದ್ರು. ಒಂದು 250 ಹುಣಸೆ ಮರ ಮಾಡವನೆ, 250 ಮರ ಹುಣಸೆ. ನಂಬ್ತೀರಾ ಸರ್? ಇವಾಗ ತೆಗ್ಸ್ಬಿಡೋಣ ಅಂತ ಇದ್ವಿ ಸರ್, ನಾವು ಇದು ಮಾಡೋಣ, ದಾಳಿಂಬೆ ಮಾಡೋಣ ಅಂತ ಇದ್ದೀವಿ. ಆ ಯಜಮಾನ್ರಿಗೆ ಹೇಳಿದೆ, ಯಜಮಾನ್ರೆ ಇದು ಎಷ್ಟು ವರ್ಷ ಅಲ್ಲೇ ಪಾಲನೆ ಮಾಡಿದ್ಯಾ?
ದುಡ್ಡು ಉದುರ್ತದೆ ಎಲೆ ಯಾಕಂದ್ರೆ ಜೋಗಿಕ್ಕ ದಾಳಿಂಬ್ರ ನಾ ಎಂದಿ ತಿನ್ನಲ್ಲ ಇನ್ನೆರಡು ವರ್ಷ ಸತ್ಯ ಹೋಗ್ತಾವ ದಾಳಿಂಬ್ರ ಬೇಡ ಕಡಿಬೇಡ್ರಿ ಅಂತ ಅಲ್ಲ ಅವ್ರಿಗೆ ಹೇಳ್ಬೇಕು ಅಂತ ನಾನು ದಾಳಿಂಬ್ರ ಉಣ್ಬೇಡ್ರಿ ಸಾಲಗಾರರ ಮಗ ಆತೀಯ ಹುಣಸೆ ಬೆಳೆದ್ವಿ ಗ್ರೇಟ್ ನೀನು ಈ ಹುಣಸೆ ಎಲೆ ಉದ್ರದಂಗೆ ತರಲೆ ಬಿದ್ದಂಗೆ ದುಡ್ಡು ಬೀಳ್ತಾ ಇರ್ತದೆ ಯಾವಾಗ ಬರ್ತಾರೆ ಬಡ್ಕೊಂಡು ಹೋಗ್ತಾರೆ ಕಾಸು ಕೊಟ್ಟು ಅದು ಬಿಟ್ಬಿಟ್ಟು ಏನು ಮಾಡಕ್ಕೆ ಹೋಗ್ಬೇಡಿ 250 ಭಾಳ ದಷ್ಟಪುಟ್ಟವಾಗಿ ಬೆಳೆದವ ಇನ್ನೊಂದು ಸಾರಿ ನಾನು ಗದಿಗೆ ಕರ್ಕೊಂಡೋದ್ರು ಗದಗ ಗೊತ್ತಲ್ಲ ಧಾರವಾಡ ಒಬ್ಬ ಹೆಣ್ಣು ಮಗಳು ಇಂಜಿನಿಯರ್ ಬಿ 500 ಕುರಿ ಸಾಕವಳೆ 500 ಕುರಿ ನಬಾರ್ಡಿಂದ ಸಾಲ ತಗೊಂಡವಳೆ ಶೆಡ್ ಗಿಡ್ ಎಲ್ಲ ಮಾಡವಳೆ ಯಾವತ್ತಿತ್ತು ಗಂಡ ಸಾಫ್ಟ್ವೇರ್ ಇಂಜಿನಿಯರ್ 20 ವರ್ಷಗಳು ಇಟ್ಕೊಂಡವನು ಆ ಕೊರೋನಾ ಬಂದಾಗ ಹೋಗ್ಬಿಟ್ಟವ್ರು ಊರಿಗೆ ಬೆಂಗಳೂರಿಂದ ಅರ್ಥ ಆಯ್ತದೆ 500 ಕುರಿ ಅಂದರೆ ಆ ಎಮ್ಮೆ ಹತ್ರ ಮರಿಗಳಿಗೆ ಎಷ್ಟು ಬೇಡಿಕೆ ಇವೆ ಅಂದರೆ ನೀನು ಅಡ್ವಾನ್ಸಾಗಿ ಮಾಡಿರ್ಬೇಕು ಮೇಡಮ್ ನಾನು 10 ಕುರಿ ಮರಿಗಳು ಬೇಕು ಗಂಡು ಇಂಡೆಂಟ್ ಹಾಕೊಂಡು ತಗೊಂಡು ಈ 500 ಕುರಿ ಅಂದ್ರೆ ಮಕ್ಕಳಾಟ್ಗೇನೇನ್ರಿ ಒಬ್ಬ ಹೆಣ್ಣು ಮಗಳು 500 ಕುರಿ ಸಾಕ್ತಾಳೆ ಅಂದರೆ ನಮ್ಮ ಜನಗಳು ನಾಚಿಕೆ ಆಗ್ಬಿಡ್ತಾರೆ ಅಲ್ಲಪ್ಪ ಇವತ್ತು ಅವಕಾಶಗಳು ಬೇಕಾದಷ್ಟು ಅವ್ರಿ ಅವ್ರು ನಮ್ಮ ಎಮ್ ಡಿ ಹೇಳ್ತಾರೆ ನಿಮಗೆ ಡಾಕ್ಟರ್ ಕೈ ಕೊಟ್ಟರೆ ನಿಮ್ಗೆ ಮಂಜೂರು ಮಾಡ್ಸ್ಕೊಂಬತ್ತಾರೆ ಡಾಕ್ಟ್ರ್ ಮಾಡೇ ಮಾಡ್ತೀನಿ ನಾನು ಮಿನಿ ಡೈರಿ ಮಾಡ್ಬೋದು ನೀನು 5 ವರ್ಷ ಕಟ್ಕೊಂಡೇನಪ್ಪ ನಿಮಗೆ ಬಿಡು ಕೃಷಿಗೆ ಆಳು ಸಿಕ್ಕಲಿ ಕೃಷಿ ಕಷ್ಟ ಬಿಟ್ಬಿಡ್ರಿ ಕರೆಕ್ಟ್ ಪಶುಸಂಗೋಪನೆಯೊಳಗೆ ಲಾಭ ಅಂತ ಹೇಳೋದಲ್ಲ ಇಲ್ಲಿ 100 ಜನ ಬರ್ತಾರೆ ಸರ್ ನಷ್ಟ ಸರ್ ಹಾಲ್ದಂಗೆ ನಷ್ಟ ಸರ್ ನಾನು ಏನು ತಿಕ್ಕಲು ನನ್ನ ಮಕ್ಕಳ ನೀವು ನಿಂಗೆ ಹೇಳಿದೆ ನಾನು ಬುದ್ಧಿ ಅದಾನೆ ನಿನಗೆ ಗೊಬ್ಬರ ಮಾರಿದ ಕಾಸಾಕ ಹೇಳಲ್ಲ ನೀವು 4 ಟ್ರ್ಯಾಕ್ಟರ್ 5 ಟ್ರ್ಯಾಕ್ಟರ್ ಗೊಬ್ಬರ ಅದು ಹೇಳೋದಲ್ಲ 5,700 ರೂಪಾಯಿ ಲೋಡ್ ಗೊಬ್ಬರ ಹೊಡೆಸಿರೋದು ನಾನೀಗ ಆ ಗೊಬ್ಬರದ ಹೇಳೋದಲ್ಲ ಇವ್ನು 5 ಟ್ರ್ಯಾಕ್ಟರ್ದು ಆಮೇಲೆ ಎಂಟುಗಾರು ಒಂದು ಕರು ಹುಡ್ತಂದ್ರೆ ಅವನಿಗೆ 50,000 ಆಗ್ತದೆ 2 ಚುಚ್ಚ ಬಂದು ಮಾಡ್ರಿ ಅದನ್ನ ಹೇಳೋದಿಲ್ಲ ಅವನು ನಷ್ಟ ಸರ್ ಹಿಂಡಿ ಜಾಸ್ತಿ ಆಗ್ತದೆ ಹಿಂಡಿ ಬೂಸ ಜಾಸ್ತಿ ಆಗಿದೆಪ್ಪ 2 ರೂಪಾಯಿ ನಾನು 30 ಲೀಟ್ರ್ ಬೆಳಿಗ್ಗೆ ಸಾಯಂಕಾಲ ಹಾಲು ಹಾಕ್ತಿದ್ದೆ ಹೇಳ್ರಿ ಅಲ್ಲಿ 2 ರೂಪಾಯಿ ಲೀಟ್ರು 82ರಾಗೆ 82 ಅವತ್ತಿನ ಕಾಲಕ್ಕೆ 70,000 80,000 ಇಟ್ಕೊಂಡಿದ್ದೆ ಭಾಳ ಗೀಳಿನಿಂದ ಕೃಷಿಗೆ ಬಂದಿರೋದು ನನಗಿದ್ದು ಇದರಿಂದ ಹೊತ್ಕೊಂಡು ಹೋಗ್ಬೇಕಂತ ನನಗೇನು ಬೇಡ ಕನಿಷ್ಠ ಒಂದು ಮಾದರಿ ತೋಟ ಮಾಡಿ ತೋರಿಸ್ತಿದ್ದೀನಿ ಎಲ್ಲ ಕಟ್ಟನಪ್ಪ ಯಾವುದು ಸುಲಭನಾಗ ಯಾವುದೂ ಬರಲ್ಲ ರೀ ಎಲ್ಲೂ ಬರಲ್ಲ ಸುಲಭನಾಗ ಯಾವುದೂ ಒಂದು ಪೆಟ್ಟಿ ಅಂಗಡಿ ಕಂಡು ಜೀವನ ಮಾಡ್ತಾನೆ ಸಾಯಂಕಾಲ ಬೋಂಡ್ ಹಾಕ್ಬಿಟ್ಟು ಅವ್ನು ಲಾಭ ಆಯಿತು ಅಂತಾನೆ ಇಲ್ಲೊಬ್ಬ ರಾಜನ ಕುಟ್ಟೆ ಹತ್ರ ಪುಟ್ಟಪಾತ್ಮ ಒಂದು ಅಂಗಡಿ ಮಾಡ್ತಾನೆ ಹೋಟ್ಲು ನೀವು ಎಷ್ಟು ಮಟ್ಟಿಗೆ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ವೃತ್ತಿ ಒಳಗೆ ಆಚಾರರು ಗಂಡ ಇಬ್ಬರು ಮಾಡ್ತಾರೆ ತಟ್ಟೆ ಇಡ್ಲಿ ಬೋಂಡ ಚಿತ್ರಾನ್ನ ಟೊಮಟೊ 7 ಸ್ಟಾರ್ಟ್ ಮಾಡ್ತಾಳೆ 11 ಗಂಟೆಗೆ ಏನೂ ಉಳಿದಿರೋ ಅಲ್ಲಿ 20,000 ರೂಪಾಯಿ ವ್ಯಾಪಾರ ಅಲ್ಲಿ ತಿನ್ನಕ್ಕೆ ಸಿನ್ನಾಕಿನಲ್ಲಿ ಆవుಲಲ್ಲಿಂದ ಹುಡುಕೊಂಬತ್ತಾರೆ ಕಾರಣ ಏನು ಟೇಸ್ಟ್ ಹುಡುಕೊಂಬತ್ತಾರೆ ಜೀವನ 20,000 ರೂಪಾಯಿ ವ್ಯಾಪಾರ ಮಾಡ್ತಾನೆ ಈಗ ಗೊತ್ತಾನೆ ಯಾವಾಗ ನಾವು ಸಪ್ಲಿ ಏನೋ ವ್ಯಾಪಾರ ಬರ್ತಾರೆ ಎಷ್ಟ ಎಲ್ಲ ಸರ್ 50% ಹೋಗ್ತದೆ ಸರ್ 10,000 ರೂಪಾಯಿ ಸಾಮಾನು ತಂದರೆ 10,000 ರೂಪಾಯಿ ಉಳಿಸ್ತದೆ ಅಲ್ಲಪ್ಪ 3-4 ಗಂಟೆ ಒಳಗೆ ಅಷ್ಟು ಮಾಡ್ತಾವನೆ ನಮಗೆ ಬೇಡವೇನ್ರಿ ಏನ ಅಲ್ಲ ಉದಾಹರಣೆ ಕೊಡ್ತಾರೆ ನಾನು ನೀವು ಹಂಗಾಗ್ರಿ ಅಂತ ಹೇಳಕ ಎಲ್ಲಾರು ಹಂಗಾಗಲ್ಲ ಮಾಡ್ತಾರೆ ಪಾಪ ಅವ್ರು ನೋಡ್ಬೇಕು ಹೆಂಗ್ ಕೊಡ್ತಾ ಇರ್ತಾರಂತ 50-60 ಜನ ಮ್ಯಾನೇಜ್ ಮಾಡ್ತಾರೆ ಇಬ್ಬರೇ ಅದಕ್ಕೆ ಒಂದು ನೀವೇನೇ ಕಾಯಕ ಮಾಡ್ರಿ ಆ ಕಾಯಕ ಮಾಡಕ್ಕೆ ಮುಂಚಿತ ವಿಚಾರ ಮಾಡ್ಬೇಕು ಸರ್ ನನ್ನ ಕೈಲಿ ಆತದ ಇದು ಮಾಡಕ್ಕೆ ಅದು ಬಹಳ ಮುಖ್ಯ ಸುಮ್ಮನೆ ಕಟ್ಕೊಂಡ್ಬಿಟ್ಟು ನಾಳೆ ದಿನ ಅರ್ಬಕ್ಕೆ ಅಲೆ ಮೇಲೆ ದನ್ನು ಸೀದಾ ಹಾಕಿದ್ರೆ ನಿಂದೆ ನಷ್ಟ ಆಗೋತದ ಅವಾಗ ಅದಕ್ಕೆ ನೀವೇನೇ ಒಂದು ಉಪಕಾಸ ಮಾಡ್ರಿ ಕೃಷಿ ಒಳಗೆ ಕೃಷಿ ಜೊತೆ ಒಳಗೆ ಏನಾರ ಒಂದು ಉಪಕಾಸ ಮಾಡಲೇಬೇಕು ನೀವು ಮಾಡಿದ್ರೆ ಆವಾಗ ಲಾಭದಾಯಕ ಹೋಗುತ್ತೆ ಬರೀ ಕೃಷಿ ಒಂದ್ರ ಮೇಲೆ ಡಿಪೆಂಡ್ ಆಗಿ ಹೋಗ್ಬಾರ್ದು ಗೊಬ್ಬರ ಬೇಕಲ್ಲಪ್ಪ ಕನಿಷ್ಠ ಒಂದು 10-20 ಕುರಿ ಬಿಟ್ಕೊಂಡ್ರೆ ನಿಮ್ಮ ತೋಟಕ್ಕೆ ಅಷ್ಟು ಗೊಬ್ಬರ ಬಿಟ್ಬಿಡ್ತದೆ ಅಲ್ಲಿ ಕುರ್ಕೊಂಡು ಮಾರ್ಕೊಂಡ್ರೆ ಒಳ್ಳೆ ಲಾಭ ಅದೇ ಹೇಳಿದಲ್ಲ 70 ಕುರಿ ಜಾಗದಾಗ ಸಾಕಿ 1,40,000 ಲಾಭ ಆಗಿತ್ತು 3 ತಿಂಗಳಿಗೆ ಆವಾಗ ನನ್ನ ಹತ್ರ ಇದ್ದ ಆಡು ನೋಡಕ್ಬಿಟ್ಟ ಮಾರ್ಬಿಟ್ಟೆ ನಾನು ಈಗ ಬಿಟ್ಟಿರಲಿಲ್ಲ ಮೊನ್ನೆ ನಾವು ಹುಡುಗನ ಮಾಡ್ಕೊಟ್ಟಿದ್ದೀನಿ ನಾನು ಮಾಡಿಲ್ಲ ಅದನ್ನು ಹುಡುಗ ನನ್ನ ಜೊತೆ ಇಲ್ಲಿರ್ಬೇಕು 24 ಗಂಟೆ ಬೆಳೆ ಬರೋ ನೇಪಾಳದನು ಒಂದು ಜೊತೆ ಒಳಗೆ ಇರ್ಬೇಕು ಅದು ಎಷ್ಟು ಮಟ್ಟಿಗೆ ಲಾಭ ಮಾಡ್ಕೊಂಡು 3 ವರ್ಷಕ್ಕೂ ಮೇವೆಲ್ಲ ನಮ್ಮದೇನೆ ಗೊಬ್ಬರ ನನಗೆ ಕೊಡು ಬೆಟ್ಟನ್ನು ಮಾಡ್ಕೋಬೇಕು ಅಂತ ಇನ್ನೊಂದು 50 ಬೇಕಾದ್ರೆ ಸಾಕ್ತೀನಿ ಅವ್ನು ಕೊಡಿಸ್ತೀನಿ ಇಷ್ಟದಿಂದ ಇರಬೇಕು ಸ್ವಾಮಿ ಇಷ್ಟದಿಂದ ಇರಬೇಕು ಇದು ಇನ್ನು ಅರಣ್ಯ ಕೃಷಿ ಬಗ್ಗೆ ನೋಡ್ರಿ ಗಂಡ ನೋಡಿದಾಗ ಅಲ್ಲಿ ಗೊತ್ತಾಗ್ತದೆ ನಿಮಗೆ ಬರೀ ನಾವು ಬಾಯಿಗೆ ಎಷ್ಟು ಹೇಳಿದ್ರೆ ಗೊತ್ತಾಗಲ್ಲ ಪ್ರಾಕ್ಟಿಕಲ್ ನೋಡಿದಾಗ ಗೊತ್ತಾಗ್ತದೆ ನಾನು ಹೆಚ್ಚಿಗೆ ಸಮಯ ತಗೊಂಡು ಕಾರಣ ಏನಂತ ಹೇಳಿದ್ರೆ ಇವ್ರು ಭಾಳ 50,000 ಸಿಗ್ತಾ ಇದೆ. ಅದಕ್ಕೂ ಈಗ ಕುಂಠಿತ ಆಗಿದೆ. ಕೇಂದ್ರ ಸರ್ಕಾರದಿಂದ ಆರ್ಥಿಕ ನೆರವು ಸೌಲಭ್ಯನ ಅಪೆಕ್ಸ್ ಬ್ಯಾಂಕ್ಗೆ ಕೊಡೋದನ್ನು ಕಡಿಮೆ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಸುಮಾರು 70,000 ಕೋಟಿ ಕೃಷಿ ಸಾಲ ಕೊಡುವ ಹಣದ ಆರ್ಥಿಕತೆ ಬೇಕಾಗಿದೆ. ಆದರೆ ಅವ್ರು ಕೊಡ್ತಾ ಇದ್ದಿದ್ದು ಹೋದ ವರ್ಷ 5,000 ಕೋಟಿ,
ಅದನ್ನು ಈ ವರ್ಷಕ್ಕೆ 2,500 70,000 ಕೊಡ್ತೀಯಲ್ಲಿ ಮುಂದಿನ ವರ್ಷ ನೀವು ಕಟ್ಟಿರೋ 50,000 ರೂಪಾಯಿ ಸಾಲ ನಿಮ್ಗೆ ವಾಪಸ್ ಬರುತ್ತಾ ಇಲ್ಲ ಗ್ಯಾರಂಟಿ ಇಲ್ಲ. ಅದಕ್ಕೆ ಈಗೇನು ಹೆಚ್ಚಿಗೆ ಬಡ್ಡಿ ಕೊಡುವಂತ ಒಂದು ಸ್ಕೀಮನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರ. 50,000 ರೂಪಾಯಿ ಶೂನ್ಯ ಬಡ್ಡಿ ದರದಲ್ಲಿ ಕಡಿಮೆ ಸಾಲ, ಹೆಚ್ಚಿಗೆ ಬಡ್ಡಿ ಕೊಟ್ಟರೆ ಮಿಕ್ಕಿದ ಸಾಲ. ಆ ಪರಿಸ್ಥಿತಿಗೆ ಬಂದಿದೆ ಇವತ್ತು. ರೈತರಿಗೆ ಸಾಕಷ್ಟು ಆರ್ಥಿಕ ಸೌಲಭ್ಯಗಳು ಸಿಗ್ತಾ ಇಲ್ಲ. ಒಂದು ಖಾಸಗಿಯನ್ನು ಮೊರೆ ಹೋಗಬೇಕಾಗಿದೆ. ಇವತ್ತು ಕೂಡ ನಮ್ಮ ಸೊಸೈಟಿಯಲ್ಲಿ ಹಾಗಲ್ಲ. ರೈತರು ಇಂಥ ಸದಸ್ಯರೆಲ್ಲ ಸೇರಿ ಸಂಸ್ಥೆಯನ್ನು ದೊಡ್ಡದು ಮಾಡಿದ್ದಾರೆ. ಇವತ್ತೇ ಸ್ವಂತ ಬಂಡವಾಳದಿಂದ ಕಟ್ಟಡ ಇದೆ, ಅವ್ರದ್ದೇ ಆದಂಥ ಬಂಡವಾಳ ಇದೆ. 200 ಕೋಟಿ ರೂಪಾಯಿ ಡಿಪಾಸಿಟ್ ಇದೆ ಒಂದು ಸೊಸೈಟಿಯಲ್ಲಿ. ನೀವು ನಂಬ್ತೀರಾ? 4 ಕೋಟಿ ರೂಪಾಯಿ ಲಾಭ 150 ಕೋಟಿ ರೂಪಾಯಿ ಸಾಲ ಕೊಟ್ಟವ್ರೆ ರೈತ ಸದಸ್ಯರಿಗೆ. ಅಲ್ಲಿ ಸಾಲ ಕೊಡೋದಕ್ಕೆ ಯಾವುದೇ ರಾಜಕೀಯ ಇಲ್ಲ. ಆದರೆ ಆಡಳಿತ ಬಿಜೆಪಿಯವರು ನಡೆಸ್ತಾ ಇರ್ಬೋದು, ಸಾಲ ಕೊಡೋದಕ್ಕೆ ಮಾತ್ರ ಯಾವುದೇ ರಾಜಕೀಯ ಪ್ರವೇಶ ಇಲ್ಲ. ಯಾವುದೇ ಒಬ್ಬ ನಿರ್ದೇಶಕ ಇನ್ಫ್ಲುಯೆನ್ಸ್ ಮಾಡಬೇಕಾದಿಲ್ಲ. ತನ್ನ ದಾಖಲೆಯನ್ನು ತಗೊಂಡು ಸೊಸೈಟಿ ಕೊಟ್ಟರೆ ಹೊಸತಾಗಿ ಸಾಲ ತಗೊಳ್ಳೋದಕ್ಕೆ 1 ತಿಂಗಳು ಕಾಯಬೇಕಾಗ್ತದೆ. ಆದರೆ ಸಾಲ ಕಟ್ಟಿರೋ ರಿನ್ಯೂವಲ್ 3 ದಿವಸದಲ್ಲಿ ಸಾಲ ಕೊಡ್ತಾರೆ. ರಿನ್ಯೂವಲ್ 3 ದಿವಸದಲ್ಲಿ. ಅವ್ರು ಜಿಲ್ಲಾ ಕೇಂದ್ರ ಬ್ಯಾಂಕಿಂದ ಸಾಲ ತರ್ತಾ ಇಲ್ಲ, ಸ್ವಂತ ಬಂಡವಾಳದಲ್ಲೇ ನಿಮಗೆ 0% ಸಾಲ ಕೊಡ್ತಾ ಇದ್ದಾರೆ. ಚೌಲ್ಟ್ರಿ ಕಟ್ಟಿದೀವ್ರಿ, ಚೌಲ್ಟ್ರಿ ಕಟ್ಟಿದ್ದಾರೆ. ಟ್ರ್ಯಾಕ್ಟರ್ ಎಲ್ಲ ಸ್ವಂತ ಬಿಲ್ಡಿಂಗ್, ಲೋನ್ ಇದೆ, ಎಲ್ಲ ಸ್ವಂತ ಬಿಲ್ಡಿಂಗು, ಕಂಪ್ಯೂಟರೈಸ್ ಆಗಿದೆ, ರೋಡ್ ಇದೆ, ಸಿಬ್ಬಂದಿ ವರ್ಗ ಇದ್ದಾರೆ, ಅವರಿಗೆಲ್ಲ ಒಳ್ಳೆ ಸಂಬಳ ಕೊಡ್ತಾ ಇದ್ದಾರೆ, ಗೌರ್ಮೆಂಟ್ ಸಂಬಳ, ಎಲ್ಲ ಸೌಲಭ್ಯಗಳು ಇದೆ. ನೀವು ಅಷ್ಟೇ ಕೃಷಿ ಸಾಲ ಹೆಚ್ಚಿಗೆ ಬೇಕು ಅಂದ್ರೆ ನೀವು PLD ಬ್ಯಾಂಕ್ ಹೋಗ್ಬೇಕಾಗುತ್ತೆ ಸಬ್ಸಿಡಿ ದರದಲ್ಲಿ. ಅದನ್ನು ಈಗ 10 ಲಕ್ಷದಿಂದ 15 ಲಕ್ಷ ರೂಪಾಯಿವರೆಗೆ ಮಾಡಿದ್ದಾರೆ. ಟ್ರ್ಯಾಕ್ಟ್ರು ಇನ್ನಿತರ ಸೌಲಭ್ಯಗಳಿಗೆ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಶೂನ್ಯ ಬಡ್ಡಿ ದರದಲ್ಲಿ ಕೊಡೋದನ್ನು 5 ಲಕ್ಷ ರೂಪಾಯಿವರೆಗೂ ಸಬ್ಸಿಡಿ ಸರ್ಕಾರ ಕೊಡುತ್ತೆ. ಅದು ಸಾಲ ಕೊಡೋದಿಲ್ಲ. ಸಾಲ ಬ್ಯಾಂಕ್ ಕೊಡಬೇಕಲ್ಲ, ಬ್ಯಾಂಕಿನಲ್ಲಿ ಬಂಡವಾಳ ಇದ್ರೆ ತಾನೆ ಸಾಲ ಕೊಡೋದು. 50,000 ರೂಪಾಯಿಗೂ ಕೂಡ ಕಷ್ಟ ಆಗಿದೆ. ನಮ್ಮಲ್ಲೆಲ್ಲ 5 ಲಕ್ಷ ರೂಪಾಯಿವರೆಗೂ ಕೊಡ್ತಾರೆ ಬೆಳೆ ಸಾಲ. ಅಂದ್ರೆ ಅವ್ನು ಬೇರೆ ಬೇರೆ ಬೆಳೆ ಬಡ್ಡಿನೇ ಇಲ್ಲ. ಅದನ್ನು ಕಟ್ಟಿ ಅವನಿಗೆ 1 ವರ್ಷ ಆದ್ಮೇಲೆ 3 ದಿವಸದಲ್ಲಿ ವಾಪಸ್ ಕೊಡುವಂತ ವ್ಯವಸ್ಥೆ ಇದೆ. ಕಟ್ಟರೆ ನಾಳೆ ನಾಟಿಗೆ ವಾಪಸ್ ಕೊಟ್ಬಿಡ್ತೀರಿ ರೆಕಾರ್ಡ್ ಸಿಗಿಸಿ ಕೊಟ್ಟು. ಅದು ಅಂದ್ರೆ ನಿಮಗೆ ಮಧ್ಯಮಾವಧಿ ಸಾಲಗಳು ಕೂಡ ಸೊಸೈಟಿಯಲ್ಲೇ ಕೊಡ್ತಾರೆ 15 ಲಕ್ಷ ರೂಪಾಯಿ. ಅವ್ನು PLD ಬ್ಯಾಂಕಿಗೆ ಯಾರು ಹೋಗೋದಿಲ್ಲ ಇಲ್ಲಿ ಸುತ್ತಮುತ್ತ. ಇದಲ್ಲದೆ ಕೃಷಿ ಇಲ್ಲದೆ ಭೂಮಿ ಇಲ್ಲದೆ ಇರೋರಿಗೆ ಹೈನುಗಾರಿಕೆ ನಡೆಸೋದಕ್ಕೆ ಸಾಲ ಕೊಡ್ತಾರೆ, ಕುರಿ ಸಾಕೋದಕ್ಕೆ ಸಾಲ ಕೊಡ್ತಾರೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡೋದಕ್ಕೆ ಅದಕ್ಕೂ ಒಂದು 2 ಲಕ್ಷ ರೂಪಾಯಿವರೆಗೆ ಸಾಲ ಕೊಡ್ತಾರೆ. ಅಂದರೆ ಯಾರಾದ್ರು ಜಮೀನು ಇರೋರು ಜಾಮೀನು ಕೊಟ್ಟರೆ ಸಾಕು 2 ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ ವ್ಯಾಪಾರ ವಹಿವಾಟು. ಯಾಕಂದರೆ ನಗರಕ್ಕೆ ಹತ್ತಿರದಲ್ಲಿದೆ, ಕೃಷಿಯೆಲ್ಲ ದಿನದಿಂದ ಕ್ರಮೇಣ ಕುಸಿತಾ ಇದೆ. ಅವರು ಕೂಡ ಒಂದು ಸಾಲ ಸೌಲಭ್ಯ. ಅಂದರೆ ಒಬ್ಬ ರೈತನಿಗೆ 50 ಲಕ್ಷ ರೂಪಾಯಿವರೆಗೆ ಸಾಲ ಸಿಗ್ತದೆ. ಅವನ ಕೆಪಾಸಿಟಿ, ಅವನು ಉಪಯೋಗಿಸುವಂಥ. ಸುಮ್ಮನೆ ನಾನು ಹೋಗಿ ಜಮೀನು ಒತ್ತೇಳಿ ನನಗೆ 50 ಲಕ್ಷ ರೂಪಾಯಿ ಕೊಡಿ ಅಂದರೆ ಕೊಡಲ್ಲ. ಏನೋ ಒಂದು ಮನೆ ಕಟ್ಟೋದು, ರಿಪೇರಿ ಮಾಡಿಸ್ಕೊಳ್ಳೋದು, ಮದುವೆ ಮಾಡೋದು, ನನ್ನ ಆಸ್ತಿ ಯಾವಾಗಲೂ ಅಡವಿಟ್ಟಿರ್ತಾನೆ ನಾವು. ಅಂಥದಕ್ಕೆಲ್ಲ ಸಾಲ ಕೊಡುವಂಥ ವ್ಯವಸ್ಥೆ ಕೂಡ ಇದೆ. 50 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. ಅದಕ್ಕೆ 12% ಬಡ್ಡಿ ಇದೆ, ಜಾಸ್ತಿ ಏನಿಲ್ಲ, 1% ಬಡ್ಡಿ. ಇವು ಕೃಷಿ ಸಾಲಗಳು ಮಾತ್ರ 5 ಲಕ್ಷ ರೂಪಾಯಿಗೆ ಶೂನ್ಯ ಬಡ್ಡಿ ದರ, 15 ಲಕ್ಷ ರೂಪಾಯಿವರೆಗೆ 3% ಬಡ್ಡಿ. ವರ್ಷಕ್ಕೆ 100 ವರ್ಷ ಕಟ್ಟುವಂಥದ್ದು. ಈ ರೀತಿಯ ಸೌಲಭ್ಯ ಇದೆ. ಇದಲ್ದರೆ ದಯವಿಟ್ಟು ಎಲ್ಲರೂ ಕೇಳಿ, ನೀವೆಲ್ಲರೂ ಯಶಸ್ವಿನಿ ಸೌಲಭ್ಯನ ಪಡೆದಿದ್ರು ಇಲ್ಲ. ನೀವು ಅದನ್ನು ಪಡೆಯದಿದ್ರೆ ನೀವು ದಡ್ರು. ನಿಮ್ಮ ಮನೆಯಲ್ಲಿ ನಾಳೆ ಯಾರಿಗಾದ್ರೂ ಏನಾದ್ರು ತೊಂದರೆ ಆದರೆ ಎಲ್ಲಿಗೆ ಹೋಗ್ತೀರಿ? ಒಂದು ಹೃದಯದ ಚಿಕಿತ್ಸೆಗೆ 5 ಲಕ್ಷ ರೂಪಾಯಿ ಬೇಕು, ಹಾರ್ಟ್ ಆಪರೇಷನ್. ನೀವು ಮನೇನ ಮಠನ ಮಾರಬೇಕಾಗುತ್ತೆ, ಅವರು ಹಾಗೆ ಕೊರಗಿ ಸಾಯ್ಬೇಕಾಗುತ್ತೆ ರೈತರು. ಅಲ್ಲ ರೀ, 300-400 ರೂಪಾಯಿ ಕೊಟ್ಟು SM ಕೃಷ್ಣ ಗೌರ್ಮೆಂಟ್ ತಂದಿರೋ ಯೋಜನೆ. ಆದ್ರೂ ಕಾಯಿಲೆ ಬಂದ ಮೇಲೆ ಹೋಗ್ತೀರಿ ನೀವು ಸೊಸೈಟಿಗೆ, ನಮ್ಗೆ ಯಶಸ್ವಿ ಮಾಡಿಕೊಡಿ ಅಂತ ಹೇಳಿ. ಅದಕ್ಕೊಂದು ಕಾಲಮಿತಿ ಇರ್ತದೆ. ಇಷ್ಟು ದಿವಸ ಒಳಗೆ ನೀವು ಹಣ ಕಟ್ಟಬೇಕಾಗತ್ತೆ. 5 ಜನ ಇರುವಂತ ಒಂದು ಕುಟುಂಬಕ್ಕೆ 500 ರೂಪಾಯಿ ಕಟ್ಟಿದ್ರೆ ಆಯ್ತು. ಒಬ್ರಿದ್ರು 500 ರೂಪಾಯಿ ಕಟ್ಟಬೇಕು. ದಯವಿಟ್ಟು ಅದನ್ನ ನೋಡಿ. ಈಗ ರಿನ್ಯೂವಲ್ ಟೈಮ್ ಬಂದಿದೆ, ಮಾರ್ಚ್ ಒಳಗಡೆ ಕಟ್ಟ್ರಿ. ಬಹಳ ಇಂಪಾರ್ಟೆಂಟ್ ಇದೆ. ನೀವು ಅದನ್ನ ಡೈರಿ ಪ್ರತಿಯೊಬ್ಬರಿಗೆ ಯಶಸ್ವಿ ಡೈರಿ ಮುಖಾಂತರ ಮಾಡ್ಬೋದು, ಆನ್ಲೈನ್ ಸೊಸೈಟಿ ಮುಖಾಂತರ ಮಾಡ್ಬೋದು, ಸೊಸೈಟಿ ಮುಖಾಂತರ ಮಾಡ್ಬೋದು. ಬೇರೆ ಏಜೆನ್ಸಿ ಆಗೋದಿಲ್ಲ. ಇದು ಸಹಕಾರಿ ಸಂಘದ ಸದಸ್ಯರಿಗೆ ಮಾತ್ರ ಇರುವಂತ ಯೋಜನೆ. ಇದು ಸರ್ಕಾರಿ ನೌಕರರಿಗೆ ಕ್ಯಾಶ್ಲೆಸ್ ಕೊಡ್ತಾರೆ. ಎಷ್ಟೇ ಜನ ಅಪ್ಪ ಇದು ಕ್ಯಾಶ್ಲೆಸ್. ಆಮೇಲೆ ಇದು ರಿಟೈರ್ಡ್ ಆಗಿರೋರು ಕೊಡ್ತಾರೆ. ಆಮೇಲೆ ಬೇರೆ ಇನ್ಶೂರೆನ್ಸ್ ಎಲ್ಲ ನಿಮ್ಗೆ ವಯಸ್ಸಿನ ಮಿತಿ ಇದೆ, ಡಾಕ್ಟರ್ ಚೆಕ್ ಮಾಡಬೇಕು. ಇಲ್ಲಿ ಏನು ಇಲ್ಲ. 80 ವರ್ಷ ಆದವನಿಗೂ ಯಶಸ್ವಿ ಇದೆ. ದಯವಿಟ್ಟು ಅದನ್ನ ಬಹಳ ಇಂಪಾರ್ಟೆಂಟ್ ಅಂತ ನೋಡ್ರಿ. ಇದು ಬಹಳ ಇಂಪಾರ್ಟೆಂಟ್. ಯಾವ ಸೊಸೈಟಿ ಯಾವ್ದು ಯಶಸ್ವಿನಿ ಅದು ಆಲ್ರೆಡಿ ಹೇಳಿದ್ರು 25,000 ತೋರಿಸಿದ್ದಾರೆ. ಯಾರು 25,000? 2 ಲಕ್ಷ ಗಂಟ ಸಹಕಾರಿ ಬ್ಯಾಂಕ್ ಆನ್ಲೈನ್ ಸೊಸೈಟಿಯಲ್ಲೂ ಕಟ್ಬಹುದು. ಆಲಿನ್ ಸೊಸೈಟಿ ಎಲ್ಲರಿಗೂ ಎಲ್ಲಿ ಮಾಡಿದ್ರು ಒಂದೇ ರೀತಿ, ಎಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಮಾಡ್ತೀರಿ. ಮೆಂಬರ್ ಆಗಿರ್ಬೇಕಾ ಸೊಸೈಟಿ ಮಾಡ್ರಿ, ಎಲ್ಲಿ ಮಾಡ್ರಿ ಒಂದೇ ಮೆಂಬರ್ ಆಗದೆ ಇದ್ರೆ ನಿಮಗೆ ಆ ಸೌಲಭ್ಯ ಇಲ್ಲ. ಇದೆ ಸರ್. ಇದು ಖಂಡಿತ ರೈತರು ಬರ್ಲಿಲ್ಲ. ಇಲ್ಲ ಅಂದ್ರೆ ನೀವು ಅಪ್ಪ ಹೇಳ್ಬಿಟ್ರೆ ನಿಮ್ಮ ಮನೆ ಒಳಗಡೆ ನಾಳೆ ಏನಾಗುತ್ತೆ ಅಂತ ಆಗೋದು ಬೇಡ. ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತೀರಾ? ನಮ್ಮ ಮುಂದೆ ಬೆಳೆದಿರುವಂತ ಅವ್ರ ಜೀವನ ಉಳಿಸ್ಲೇಬೇಕು. ನೀವು ಸಾಲ ಸೋಲ ಮಾಡಿ ಉಳಿಸ್ಕೋಬೇಕು.
ಇದು ಅತ್ಯಂತ ಒಳ್ಳೆ ಸ್ಕೀಮ್ ಯಶಸ್ವಿ. ನಾವು ಆರೋಗ್ಯ ಯಾವ ದೇಶದಲ್ಲೂ ಇಲ್ಲ ಈ ರೀತಿ ಫ್ರೀ ಕೊಡುವಂತ ಯಶಸ್ವಿ. ಅದು ಕೆಲವೇ ಆಸ್ಪತ್ರೆಗಳು ಮಾತ್ರ. ಎಲ್ಲ ಆಸ್ಪತ್ರೆ ಸಣ್ಣ ಪುಟ್ಟದಕ್ಕೆಲ್ಲ ನೀವು ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಏನು ರಿಯಾಯಿತಿ ಕೊಡೋದಿಲ್ಲ. ಆ ರಿಯಾಯಿತಿ ಇರುವಂದ್ರೆ ರಿಯಾಯಿತಿ ಒಂದು 10% ರಿಯಾಯಿತಿ ಕೊಡ್ತಾರೆ ಅಲ್ಲಿ. ಬೇರೆ ಕಾಯಿಲೆಗಳಿಗೂ ಕೂಡ ಶಸ್ತ್ರಚಿಕಿತ್ಸೆ ಇದೆಲ್ಲ ಕಣ್ಣು ಆಪರೇಷನ್ ಅದು ಇದೆಲ್ಲ ಫ್ರೀಯಾಗಿ ಆಗುತ್ತೆ. ನೀವೇನು ಕೊಡೋದು ಬೇಕಾಗಿಲ್ಲ ದುಡ್ಡು. ಅದನ್ನು ದಯವಿಟ್ಟು ಮಾಡಿಸ್ಕೊಳ್ಳಿ. 1 ಗಂಟೆ ಆಪರೇಷನ್ ಮಾಡ್ಬೇಕಾದ್ರೆ 1 ಲಕ್ಷ ಕೊಡ್ಬೇಕ್ರಿ. ಹೌದು, ಹಾರ್ಟ್ ಆಪರೇಷನ್ 5 ಲಕ್ಷ ಕಾರ್ಡ್ ಕೊಟ್ರೆ ಅವರೇ ಮಾಡ್ಕೊಂಡ್ಬಿಡ್ತಾರಲ್ಲ. ವರ್ಷ ರಿನ್ಯೂವಲ್ ಮಾಡಿಸ್ಕೊಳ್ಳಿ. ಏನಾಗ್ತದೆ ಗೊತ್ತಿಲ್ಲ ರೀ. ಸೊಸೈಟಿ ಅವ್ರು ಬಂದು ಹೇಳಲ್ಲ, ಗೊತ್ತಿರ್ಬೇಕಲ್ಲ. ನೀವು ಹೋಗಿ ಸೊಸೈಟಿಗೆ ಕೇಳಿ ಮಾಡಿಸ್ಕೊಳ್ಳಿ. ವರ್ಷ ಕಟ್ಟು 500 ರೂಪಾಯಿ ಅದೇನು ದೊಡ್ಡದಾಗಿ ರೈತನಿಗೆ. ದಯವಿಟ್ಟು ಮಾಡಿಸ್ಕೊಳ್ಳಿ. ಈಗ ರಿನ್ಯೂವಲ್ ಟೈಮ್ ಬಂದಿದೆ, ಜನವರಿವರೆಗೆ. ಈಗ ಕಟ್ಟ್ರಿ ನೀವು. ತುಂಬಾ ಅನುಕೂಲ ಆಗಿದೆ ನಮ್ಮಲ್ಲಿ ಮಾತ್ರ ರೈತರಿಗೆ. ನಾವೇ ಅವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಬಿಟ್ಟಿದ್ವಿ ಜೀಪ್ನಲ್ಲಿ. ಆಯುಷ್ಮಾನ್ ಕಾರ್ಡ್ ಇರುತ್ತಲ್ಲ ಸರ್, ಅದಕ್ಕೆ ಆಯುಷ್ಮಾನ್ ಕಾರ್ಡ್ ಇರುತ್ತಲ್ಲ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನು ಅಂತ ಪ್ರಯೋಜನ ಏನಿಲ್ಲ. ಆಯುಷ್ಮಾನ್ ಕಾರ್ಡ್ ಅಂದ್ರೆ ನೀವು ಸೌಲಭ್ಯ ಪಡಬೇಕಂದ್ರೆ ನೀವು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಕಡ್ಡಾಯ ಇದೆ. ಆ ಸೌಲಭ್ಯ ಅಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬರ್ಕೊಟ್ರೆ ನೀವು ಅಷ್ಟೊತ್ತಿಗೆ ಒಂದು ಸತ್ತೋಗಿರ್ತಾರೆ. ಆ ಡಾಕ್ಟ್ರೇ ಬಂದಿರಲ್ಲ ಅಲ್ಲಿ ಬರ್ಕೊಡೋದಕ್ಕೆ. ನೀವು ಖಾಸಗಿ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಅವ್ರು ಬರ್ಕೊಡ್ಬೇಕು. ಇಲ್ಲದೆ ನೀವು ಖಾಸಗಿ ಆಸ್ಪತ್ರೆಗೆ ರಾತ್ರಿ 12 ಗಂಟೆ ಏನೋ ತೊಂದರೆ ಆಯ್ತಾ ಬಾಕಿ ಎಲ್ಲಿಗೆ ಹೋಗ್ತೀರಿ? ಅಲ್ಲಿ ಡಾಕ್ಟರ್ ಇರಲ್ಲ. ನೀವು ಯಾವುದೇ ಯಶಸ್ವಿನಿ ನೆಟ್ವರ್ಕ್ ಹಾಸ್ಪಿಟಲ್ ಲಿಸ್ಟ್ ಇರುತ್ತೆ ಅವ್ರ ಯಾವುದೇ ಆಸ್ಪತ್ರೆಗೆ ಹೋಗ್ಬೋದು. BPL ಇಲ್ಲ ಅಂದ್ರೂ ಆಗುತ್ತಾ ಸರ್? ಈ APL BPL ಶ್ರೀಮಂತರ ಇಲ್ಲ ಅಲ್ಲಿ. ಅವನು ಸದಸ್ಯನಾಗಿರ್ಬೇಕು ಸಹಕಾರ ಸಂಘದಲ್ಲಿ. ಅವನ ಕುಟುಂಬದವರಿಗೆ ಸೊಸೈಟಿ ಸದಸ್ಯ ಆಗಿದ್ರೆ ಅವ್ನು 100 ಎಕರೆ ಜಮೀನು ಅವನು ಮಾಡಿಸ್ಬೋದು. ಸೊಸೈಟಿಯಲ್ಲಿ ನಿಮ್ಮ ಮನೆ ಎಲ್ಲರೂ ಮೆಂಬರ್ ಆಗ್ಬೇಕಾಗಿಲ್ಲ. ಮನೆಯವರು ಯಾರೋ ಒಬ್ಬರು ಮಾಡಿದ್ರೆ ಸಾಕು. 5 ಜನ ಇದ್ರೆ 500 ರೂಪಾಯಿ. ಸೊಸೆಗೆ ಮಗನಿಗೆ ಮಗಳಿಗೆ ಮದುವೆ ಆಗಿರೋ ಮಕ್ಕಳೇ ಬರಲ್ಲ. ಮಾಡಿಸಿ ಈಗ ರಿನ್ಯೂವಲ್ ಮಾಡ್ಬೇಕು. ಅದು ಡಿಸೆಂಬರ್ ನಂತರ. ಈಗ ಜನವರಿ ಪುನಃ ಕಟ್ಟಬೇಕು. ಅಲ್ಲ ಮಾಡ್ಸಿದ್ರೆ ಕಡಿಮೆ ಇದ್ದೀರಾ ಕೇಳಿಸ್ಕೊಂಡ್ರಿ ಪೂರ್ಣವಾಗಿ. ಯಾರೋ ಇಬ್ರು ಮಾಡಿಸ್ಕೊಂಡ್ರೆ ಹೇಳ್ತೀರಾ 50-40 ಜನ ಹಂಗೆ ಅವರಲ್ಲ. ನಾವೇನ್ ಮಾಡ್ಸೋದು? ನಮ್ದು ಶೇರು ಇಲ್ಲ ಏನು ಇಲ್ಲ. ಮೆಂಬರ್ ಆಗ್ಲಿಲ್ಲ ಅಂದ್ರೆ ಮಾಡ್ಸಕ್ಕಾಗಲ್ಲ. ಆಗಿಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ನಿಮ್ಮ ಮನೆಯವರು ಯಾರೋ ಸ್ತ್ರೀ ಶಕ್ತಿ ಪ್ರಶ್ನೆ ಕೇಳ್ರಿ. ಒಳ್ಳೆ ಪ್ರಶ್ನೆ. ಬರೀ ಒಳ್ಳೆ ಪ್ರಶ್ನೆ ಕೇಳಿದ್ ನೀನು. ಎಲ್ಲಾನ ಒಂದ್ ಕಡೆ ಸದಸ್ಯ ಆಗ್ಲಿಲ್ಲ ನೀನು ಅಂದ್ರೆ ನಿನಗೆ ಯಶಸ್ವಿನಿ ಕಾರ್ಡ್ ಕೊಡಕ್ ಬರಲ್ಲ. ಅಲ್ಲ ಸೊಸೈಟಿಯಲ್ಲಿ ಮೆಂಬರ್ ಇಲ್ವಾ? ಹಾಲೇ ಆಗ್ತಾ ಇಲ್ಲ. ಹಾಲು ಹಾಕುವಂತ ವ್ಯವಸ್ಥೆಗೆ ಬನ್ನಿ. ಇದು ಸಹಕಾರಿ ಕ್ಷೇತ್ರ ಕೃಷಿ ಅನ್ನೋದು. ಅದಕ್ಕೆ ಅದು ಕಾರ್ಡ್ ಕೊಡಲ್ಲ, ಅದು ಕೊಡಲ್ಲ. ಸ್ತ್ರೀ ಶಕ್ತಿ ಸಂಘ ಆ ಸ್ವಸಹಾಯ ಗುಂಪಿನಲ್ಲಿ ಸದಸ್ಯರಾಗಿದ್ರೆ ಅವ್ರಿಗೆ ಕೊಡ್ತಾರೆ. ಹೌದು, ಅವ್ರಿಗೂ ಅವ್ರ ಮನೆಯವರಿಗೆಲ್ಲ. ಆಮೇಲೆ ಇಲ್ಲಿ ಸ್ತ್ರೀ ಶಕ್ತಿ ಗುಂಪಿನಲ್ಲಿ ಚರ್ಚೆ ಸಾಕು. ಈ ಕಡೆ ಕೇಳಿ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಎಷ್ಟು ಜನ ಮಾಡಿಸ್ಕೊಂಡಿದ್ದೀರಾ? ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿದ್ವಿ. ಕಿಸಾನ್ ಕ್ರೆಡಿಟ್ ಕಾರ್ಡ್ ರೀ ಮಾಡಿಲ್ಲ. ಎಷ್ಟು ಮೋದಿ ಅಂತಲ್ಲ ರೀ, ಅದ್ ನಮ್ದೇ ಎಲ್ಲ ಯೋಜನೆ. ಬೇಕಾದಷ್ಟು ಸವಲತ್ತುಗಳಿವೆ. ನಾನು ಹೇಳಿದ್ನಲ್ಲ, ಕಾರ್ಡ್ ಇದ್ರೆ ಬಟ್ರೆ 25 ಮೂಟೆ ಗೊಬ್ಬರ ಬೇಕು ನನಗೆ ಅಂದ್ರೆ ಕೊಡ್ತಾರೆ. ಅರ್ಥ ಆಯ್ತಲ್ರಿ? ನೀನ್ ಯಾವ್ದಾದ್ರು ಬೆಳೆ ಬೆಳೆದ 3 ತಿಂಗಳು 4 ತಿಂಗಳು ದುಡ್ಡು ವಾಪಸ್ ತುಂಬಂತ ಅವಕಾಶ ಇಲ್ಲ. ಅದೆಲ್ಲ ಎಲ್ಲ ಬ್ಯಾಂಕ್ನ ಕೊಡ್ತೀವಿ. ಯೂನಿಯನ್ ಬ್ಯಾಂಕ್ನ ಕೊಡ್ತಾರೆ. ರಸಗೊಬ್ಬರ ಎಲ್ಲ ಸರಿಯಾಗಿ ಸಿಗ್ತದೆ. ನೀವೆಲ್ಲಿ ಸಾಕ್ತಾರೆ ಸರ್? ಬರ್ತಾ ಇರುತ್ತೆ ಕೆಲವೊಂದು ಟೈಮಲ್ಲಿ ಸ್ಟಾಕ್ ಇಲ್ಲ ಅಂತ. ಯಾಕೆಂತ ಹೇಳಿದ್ರೆ ಇಡೀ ರಾಜ್ಯದಾಗೆ ನಮ್ಮ ದೇಶದಲ್ಲಿ 100% ನಾವು ಅವಲಂಬಿತರಾಗಿದ್ದೀವಿ. ರಾಸಾಯನಿಕ ಗೊಬ್ಬರ ಫಾಸ್ಫರಿಕ್ ಆಸಿಡ್ 1% ಕೂಡ ತಯಾರಾಗೋದಿಲ್ಲ ನಮ್ಮ ದೇಶದಲ್ಲಿ. ಅವೆಲ್ಲ ತಯಾರಾಗೋದು ಚೈನಾದಲ್ಲಿ. ಅವ್ರನ್ನ ಅವಲಂಬಿಸಿ ಅವರು 3 ತಿಂಗಳಿಗೆ 6 ತಿಂಗಳಿಗೆ ಅದರ ರೇಟ್ ಜಾಸ್ತಿ ಮಾಡ್ತಾನೆ ಇರ್ತಾರೆ. ನಿಮ್ಮ ಪೊಟ್ಯಾಶ್ ಗೊಬ್ಬರಕ್ಕೆ ಎಷ್ಟಿತ್ತಪ್ಪ? 60 ರೂಪಾಯಿ ಇತ್ತು. ನಾನು ಇವತ್ತು ನಿಮ್ಮ ಯೂರಿಯಾ ಬೆಲೆ 250 ರೂಪಾಯಿ. 250 ರೂಪಾಯಿ ಒಂದು ಮೂಟೆ ಮಣ್ಣು ಕೂಡ ಸಿಗೋದಿಲ್ಲ. ಕೆಂಪು ಮಣ್ಣು ಹೂವಿನ ಗಿಡಗಳಿಗೆ ಮಣ್ಣು ಹಾಕ್ಬೇಕು ಅಂದ್ರೆ ಸಿಗ್ತಾ ಇಲ್ಲ. ಅದನ್ನು ಸರ್ಕಾರ ಕೊಡ್ತಾ ಇದೆ. 1500 ರೂಪಾಯಿ ಸಬ್ಸಿಡಿ ಕೊಡುತ್ತೆ ಸರ್ಕಾರ. ಅದರ ಅವಲಂಬನೆ ಕಡಿಮೆ ಆಗ್ಬೇಕು ಅಂತ ಹೇಳೋದು ಈ ಉದ್ದೇಶ. ಕಡಿಮೆ ಬಳಸಿರಂತ. ಆಮೇಲೆ ಭೂಮಿ ಹಾಳಾಗುತ್ತೆ ಅಂತ ಹೇಳಲ್ಲ, ಕಡಿಮೆ ಬಳಸಿ ನಿಮ್ಮದೇ ಆದಂತ ರಸಗೊಬ್ಬರ, ನ್ಯಾನೋ ಯೂರಿಯಾ, ನ್ಯಾನೋ DAP ಅಂತ ಬಿಟ್ಟವರು ಹೌದು ಬಾಟ್ಲು ಒಂದು ಅರ್ಧ ಲೀಟರ್ ಬಾಟ್ಲ್ ಯೂರಿಯಾ ನೀವು ಸ್ಪ್ರೇ ಮಾಡಿದ್ರೆ 1 ಮೂಟೆ ಯೂರಿಯಾ ಹಾಕದಷ್ಟು ಆಗ್ತದೆ. ಹೌದು ಆಗುತ್ತೆ. ಅದನ್ನು 1 ಮೂಟೆ ಯೂರಿಯಾ ಸಮ ಅದು. ನೀನು ಹಾಕದಂತ ಯೂರಿಯಾ ಮಳೆ ಬಂತು, ಕೊಚ್ಕೊಂಡೋಯ್ತು, ಅವಿಯಾಗಿ ಮ್ಯಾಲ್ಕೋಯ್ತು, ಅದ್ರಾಗೇನು ವೇಸ್ಟ್ ಇಲ್ಲ. ನೀನು ಹಾಕದಂತ ಪ್ರತಿಯೊಂದು ಕಣನೂ ಅಬ್ಸರ್ವ್ ಮಾಡ್ಕೊಂಡು. ಅಂದ್ರೆ ನಿಮಗೆ ಲೇಬರ್ ಇರಬೇಕು, ಸ್ಪ್ರೇ ಮೆಷಿನ್ ಇರಬೇಕು. ಅದೆಲ್ಲ ಇಲ್ಲದೆ ಇರೋ ಕಷ್ಟ ಏನಿಲ್ಲ ಸರ್. ಅದು ಈಗ ಕೊಡ್ತಾರೆ. ಊಟ ಎಲ್ಲ ಹಾಕೊಂಡ್ ಬರ್ಬೇಕು, ಹೊಲ್ದಾಗ ಎತ್ಕೊಂಡು ಹೋಗ್ಬೇಕು, ಬಿಟ್ಟು ಕೊಡ್ಬೇಕು, ಬಿಗಿಟ್ 200 ಲೀಟ್ರಿಗೆ ನೀವು ಪ್ರಾಜೆಕ್ಟ್ ರಿಪೋರ್ಟ್ ಫಸ್ಟ್ ಮಾಡ್ಬೇಕು. ನೀನು ಏನು ಮಾಡ್ತೀಯ ಅಂತ ಅದಕ್ಕೆ ಆಧಾರ ಕೇಳ್ತಾರೆ ಅವರು. ನೀವು ಶೆಡ್ ಮಾಡೋಕ್ಕೆ ಜಾಗ ಅದ, ನಿಮ್ಮದು ಏನದೆ, ಸ್ವಂತ ನೆಲದಾಗ ಅದ ಏನಂತ ಅದೆಲ್ಲ ರೆಕಾರ್ಡ್ಗಳೇನ ಕೊಟ್ಟರೆ ನೀವು ಅಲ್ಲಿಗೆ ಹೋಗಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಡಾಕ್ಟ್ರಿಗೆ ಯಾರಿಗೂ ಟಚ್ ಇರ್ತದೆ ಅಲ್ಲಿ ಕೊಟ್ಟರೆ ಅವ್ರೇನೋ 5% 10% ತಗೊಂತಾರೆ ಫೀಸು.
ತಗೊಂಡು ಅದ್ರ ರಿಪೋರ್ಟ್ ಮಾಡ್ಕೊಂಬಂದು ನಿಮ್ಗೆ ಯಾವ ಬ್ಯಾಂಕ್ನ ಚೆನ್ನಾಗದೆ ಆ ಬ್ಯಾಂಕಿಗೆ ಹಾಕ್ಸ್ಕೊಬೇಕು. ಆ ಬ್ಯಾಂಕ್ ನಾವು ಅವ್ರ ಮತ್ತೆ ಮೀರಕ್ಕಾಗಲ್ಲ. ನಬಾರ್ಡ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ನಮಗೆ ಗೊತ್ತಾಯ್ತು. ಹಾಂ ಸರ್, ಈಗ ನಾವು ಡೈರೆಕ್ಟ್ ನಬಾರ್ಡಿಗೆ ಅಪ್ರೋಚ್ ಮಾಡಿ, ನಬಾರ್ಡೇ ಸಪ್ರೇಟ್, ಆಗೋದಿಲ್ಲ ನಬಾರ್ಡೇ ಸಪ್ರೇಟ್ ಸ್ಕೀಮ್ ಇದೆಯಲ್ಲ ಸರ್? ಹೋಗ್ಬೇಕು, ಯಾವುದೋ ಬ್ಯಾಂಕನ್ನು ನೀವು ಗುರುತಿಸ್ಕೋಬೇಕು. ನಿಮ್ಮ ಬ್ಯಾಂಕ್ ತಗೊಂಡು ಗೊತ್ತಿರ್ಬೇಕು. ಅವ್ನು ವಾಣಿಜ್ಯ ಬ್ಯಾಂಕ್ ಇರಪ್ಪ ನೀನು ಮಂಜೂರು ಮಾಡಿಸ್ಕೊಂಬಂದಿದ್ಯಾ 15 ಲಕ್ಷ, ಗೊತ್ತಾಯ್ತು ಸರ್. ನೀನು ಮಾಡಿಸ್ಕೊಂಬಂದಿದ್ದು ಬ್ಯಾಂಕ್ ನಾನು ಕೊಡಕ್ಕೆ ಬರಲ್ಲ ಅಂತಾನೆ. ಹಾಂ, ಅವಾಗ ಎರಡು ಕಡೆ ಓಡಾಡ್ಬೇಕಲ್ಲ ತಿರ್ಗಾ. ಗೊತ್ತಾಯ್ತು. ಆಮೇಲೆ ಬೇರೆ ನಬಾರ್ಡೆ ನೇರ ಸಾಲ ಇರುತ್ತಲ್ಲ ಅದು ಸಾಲ ನಿಮಗೆ ಕೊಡೋದಿಲ್ಲ, ಅದು ಸಾಲ ಫೈನಾನ್ಸಿಂಗ್ ಏಜೆನ್ಸಿ ಅದು ಅಷ್ಟೇ. ಅಲ್ಲಪ್ಪ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕಿನ ಅವ್ರು ಬ್ಯಾಂಕು ಮುಖಾಂತರ ಕೊಡ್ತಾರೆ, ಬ್ಯಾಂಕಿಗೆ ಕಳಿಸ್ತಾರೆ, ನಿಮಗೆ ಕೊಡೋದು. ವರ್ಲ್ಡ್ ಬ್ಯಾಂಕ್ ಅದು. ಗೊತ್ತಾಯ್ತು. ಆಮೇಲೆ ನಬಾರ್ಡ್ನಿಂದ ನೇರವಾಗಿ ನಿಮ್ಗೆ ಯಾವ ಸವಲತ್ತು? ಇದು ಸಹಕಾರ ಸಂಘದ ನಮ್ಮ ಕಾಸುಗಳು, ನಮ್ಮ ಲಾಭದ ಕಾಸಲ್ಲಿ ಬ್ಯಾಂಕುಗಳಿಗೆ ಮಾತ್ರ ಕೊಡ್ತಾರೆ. ಈಗ ನೋಡ್ರಿ, ನಿಮ್ಮ ಅನುಕೂಲಕ್ಕೆ 3 ಅಡಿಗೆ ಹಾಕೊಂಡಿರೋ 4 ಅಡಿಗೆ ಹಾಕೊಂಡ್ರೆ ನಿಮ್ಮ ತೋಟ ನಿಮಗೆ ಸೇರಿದ್ದು. ನಾನು 9 ಅಡಿ ಅಂತರದಾಗ ಮಾಡಿದ್ದೀನಿ. ನಾನು ಏನು ಸರ್ ನೀವು ಹುಲ್ಲೆಲ್ಲ ಬೆಳೆಸ್ಬಿಟ್ಟಿದ್ದೀರಲ್ಲ ಸರ್, ಹುಲ್ಲು ದಿನ ಮತ್ತೆ ಗೊಬ್ಬರ ಆಗುತ್ತೆ ಕನ್ನಡ ಹಿಂಗೆ ನೋಡಿಸ್ತೀನಿ. ಇದಕ್ಕೇನು ಮಾಡ್ಬೇಕಂದ್ರೆ ಈಗ ಸ್ಪ್ರಿಂಕ್ಲರ್ ಇಟ್ಟು ನೆನ್ಸ್ಬೇಕು. ಒಂದು 25 ದಿನ ಒಂದು 600-700 ಕುರಿಯವೆ ಮಂದಿ ಹಾಕ್ಬೇಕು. 25 ದಿನ, ಒಂದಿನ 2 ದಿನ, 1 ಇಂಚು 1.5 ಇಂಚು ಕಿಚ್ಚೆ ಬೀಳ್ತದೆ. ತಿರ್ಗಿ ಸರ್ ಸ್ಪ್ರಿಂಕ್ಲರ್ ನೆನ್ಸ್ಬಿಡ್ಬೇಕು. ರೋಟ್ರಿ ಹೊಡೆದು ಬಿಟ್ಬಿಟ್ಟು ಡ್ರಿಪ್ ಇಳಿಸ್ಬಿಡು, ಮುದೈತಲ್ಲ, ಒಂದು 30,000ದಾಗ ಆಗ್ತದೆ. ನೀವು ಗೊಬ್ಬರ 10 ಲೋಡ್ ಹೊಡಿಸಿ 57,000 ಕೊಟ್ಟು, ಎತ್ತಾಕ 10 ಲೋಡ್ 10,000 ಕೊಟ್ಟು ಏನು ಮಾಡ್ಕೊತೀಯ? ಶ್ರಮ ಎಷ್ಟು? ನೀವು ಮಳೆ ಹೋಗ್ಬಿಡ್ತಾ ಹೊಡ್ಯೋಕ್ಕಾಗಲ್ಲ ಅಂತಂದ್ರೆ ಮನೆಯಾಗ ಇರ್ಬೇಕಾಗ್ತದೆ. ಏನು ಮಾಡ್ಕೊಬೇಕು, ನೆನೆಸ್ಬೇಕಲ್ಲ. ಈಗ ನೀವು ಪಿಚ್ಗೆ ರೋಟ್ರಿ ಹೊಡೆದ ಮಣ್ಣಿಗೆ ಬೆರೆಸಲ್ಲ ಅಂದ್ರೆ ಮಳೆ ಬಂದ್ರೆ ಹೋಗ್ಬಿಡ್ತಾ ಕೊಚ್ಕೊಂಡು ಯಾಕೆ ಪ್ರಯೋಜನ ಇರಲ್ಲ ಅವಾಗ. ಆಮೇಲೆ ನಾನು ಹೇಳೋದಲ್ಲ ಇದ್ರೊಳಗೆ ಅಂತರ ಬೆಳೆ ಅಲ್ಲಿ ಹಾಕಿದ್ದೀನಿ ನೋಡ್ಬೋದು ನೀವು ಪ್ರಾಕ್ಟಿಕಲ್ ಅದನ್ನ. ಆಮೇಲೆ ಇಲ್ಲಿ ನೋಡ್ರಿ, ಸಪೋರ್ಟಿಂಗ್ ಪೋಲ್ ಬೇಕಿಲ್ಲ. ಆಮೇಲೆ ವೈರ್ ಪ್ಲಾಸ್ಟಿಕ್ ದಾರ ಕಟ್ಕೊಂಡ್ಬಿಟ್ರೆ ಸಾಕು. ನೀವು ಆ ಗುಂಡಿ ಪಕ್ಕದಾಗ ಒಂದು 4 ಬೀಜ ಇಟ್ಕೊಂಡು ಹೋದ್ರೆ ಆಗ್ಲಿಕ್ಕೆ ಒಳ್ಳೆ ರೇಟ್ ಇರ್ತದೆ. ಯಾವಾಗ ಅದ್ರೊಳಗೆ ಏನೋ ಕಾಸು ಬರ್ತಂದ್ರೆ ಬರೀ ಅಡಿಕೆಗೆ ಏನು ಬರೋ ಒಂದು ವರ್ಷ ತನಕ ತಿರ್ಗಿ ನೋಡೋದಿಲ್ಲ, ದುಡ್ಡು ಇಸ್ಕೊಂಡು. ಅಂತರ್ ಬಳ್ಳಿ ಇತ್ತು ಅಂದ್ರೆ ತಿರ್ಗಾಲಿಗೆ ಬತ್ತೀಯ ನೀವು, ಅದ ದುಡ್ಡು ಬರ್ತದಲ್ರಿ. ಅಂತರ್ ಬೆಳೆ ಮಾಡ್ಕೊಳ್ಳೋದು ಏನಂದ್ರೆ ನಿನ್ನ ಮೂಲ ಬೆಳೆ ಅಡಿಕೆ, ಅದ್ರೊಳಗೆ ಏನೋ ಸಿಗ್ತದಂತ ಹುಡಿಕೊಂಡು ಹೋಗೋದು. ದಿನ ಹೋಗೋದು ನೋಡೋಕೆ ಏನುಗಳು ಏನು ಸೊಪ್ಪು ತಿಳ್ಕೊಂಡ್ರೆ ಸೊಪ್ಪನ ಮನೆ ತರ ಕೋತೀವಲ್ಲ, ಹಿಂಗೆ ಯಾವುದು ಕಷ್ಟ ಇಲ್ಲ. ಇದ್ರೊಳಗೆ ಏನು ಬೇಕಾದ್ರೂ ಅಂತರ್ ಬೆಳೆ. ಅಡಿಕೆ ಒಳಗೆ 50% ಟ್ರಾನ್ಸ್ಪರೆಂಟ್. ಇದು ಶೆಡ್ ನೆಟ್ ಅರ್ಧ ನೆರಳು ಅರ್ಧ ಬಿಸಿಲು. ನೀನು ಫುಲ್ ಬಿಸಿಲಾಗ ಹಾಕೋ ಬೆಳಗಿನ ಇದ್ರೆ ಭಾಳ ಚೆನ್ನಾಗಿ ಗೊತ್ತಿದೆ, ನನ್ನ ಅನುಭವ. ಈ ಬಿಸಿಲಾಗ ಹಾಕಿದ್ರೆ ಇನ್ಮೇಲೆ ಬಿಸಿಲು ಅಪ್ ಟು ಮೇತಕ ಅದಕ್ಕಿಂತ ಭಾಳ ಚೆನ್ನಾಗಿ ಬರ್ತದೆ. ಇಲ್ಲ ಭಾಳ ಈಸಿಯಾಗಿ ಮಾಡ್ಕೊಂಬರ್ತದೆ. ನೀನು ಇವಾಗ ಈ ಯಾರೋ ಜಮೀನು 16 ಎಕರೆಗಳು ಯಾರು ಇಲ್ಲಪ್ಪ, ನಮ್ಮ ಹತ್ರದ್ದು ಇಲ್ಲ. ನಿಮ್ಮ ಹತ್ರ ಇಲ್ಲ ಅನ್ಕೊಂಡಿದ್ದೀನಿ ನಾನು. 2 ಎಕರೆ 3 ಎಕರೆ 5 ಎಕರೆ ಅಪ್ಪವಾಗಿ ಮಾಡ್ಕೊಬೇಕು ನಾವು. ಅರ್ಥದ ಈಗ ನಾವು 10 ಎಕರೆ ಸಾಗುವಳಿ ಮಾಡಿದ್ದೀವಿ ನಾವು. ಆದ್ರೂ ನೋಡಲ್ಲ ಎದುರುಗಡೆ ಹಾಕಿದ್ವಿ, ಅಲ್ಲಿ ಎಲ್ಲ ಕಡೆ ನಾವು ನೀಟಾಗಿ ಇಕ್ಕಿರ್ತೀವಿ. ಆ ಕುರಿ ಮಂದೆ ಇಲ್ಲಿಗೆ ಬರಲಿ ಅಂತ ಸುಮ್ಮನೆ ಇದ್ದೀವಿ ಅಷ್ಟೇ. ನಾವು ಏನು ಹುಲ್ಲಾಗಲಿ ಅದಾಗಲಿ ಕೆತ್ತೀವಿ, ಆಗೋದು ಆಳಿ ಕಡೆ ಮಾಡೋಕೆ ಹೋಗಲ್ಲ. ರೋಟ್ರಿ ಹೊಡೆದು ಬಿಡ್ತೀವಿ ವರ್ಷದಾಗ 2 ಸಾರಿ. ಇಂಚೆ 2 ಸಾರಿ ಬೇರು ಕಟ್ಟಾಗಲ್ವ ಸರ್? ಅಡಿಕೆ ಬೇರು ಭೂಮಿಯಲ್ಲೇ ಅದೇ, ತೆಂಗು ಬೇರು ಭೂಮಿಯಲ್ಲೇ ಇರ್ತದೆ. ಒಂದು ಬೇರು ಹೋದ್ರೆ ಇನ್ನೊಂದು ಬೇರು ಬರ್ತದೆ. ಇನ್ನು ಕೆಲವು ತಲೆಕೆಟ್ಟು ನನ್ನ ಮಕ್ಳು ಹೇಳ್ತಾರೆ ಬೇರು ಕಟ್ಟಾದ್ರೆ ಕೈ ಬೆಳ್ಳು ಕಟ್ಟಾದಂಗೆ ಅಂತ. ಇದ್ರ ಬಗ್ಗೆ ನೀವು ಒಪ್ತೀರೇನ್ರಿ? ನಿಜವಾದ ರೈತರುಗಳು ಹೇಳ್ರಿ ಅಷ್ಟೇ. ಭಾಳ ಕ್ಲಾಸ್ ಹೇಳಿರೋರು ಒಂದು ಬೇರೋದು ಇನ್ನೊಂದು ಬೇರೆ ಪಕ್ಕದಾಗ ಬರ್ತದೆ. ಈ ನನ್ನ ಮಕ್ಕಳು ಲಫಂಗ್ ನನ್ನ ಮಕ್ಕಳು ಅದೇನೋ ಅದಾಕು ಇದಾಕು ಇದಕ್ಕೆ ಡಾಕ್ಟರ್ ಸಾಯಲ್ ಹಾಕು ಪುಡ್ಕೋಸಿ ಹಾಕು ಅಂತ ಹೇಳಿ ದುಡ್ಡು ಇಸ್ಕೊಳಕ್ಕೆ ಬಂದು ಅವ್ರು ಹೇಳ್ತಾರೆ, ನೀವು ಉಳುಮೆ ಮಾಡಿರಿ ಬೇರೆಲ್ಲ ಅರ್ಧೋಗ್ಬಿಡ್ತದೆ, ರೋಟ್ರಿ ಹಾಕಿರಿ ಬೇರೆಲ್ಲ ಕಿತ್ಕೊಂಡೋಗ್ಬಿಡ್ತದೆ, ನಮ್ಮ ಡಾಕ್ಟರ್ ಸಾಯಲ್ ಉಳಿರಿ ಒಳ್ಳೆ ಕಾಸು ಬರುತ್ತೆ ಅಂತ. ಅವನ ಮುಂದೆನೇ ಓದ್ತಾರೆ, ಅವನಿಂದನೇ ಓದ್ತಾರೆ, ನಮ್ಮಿಂದ ಬರಲ್ಲ. ಹೇಳೋದಲ್ಲ ರೀ. ಆ ಚಟ್ಟ ಕಾಸ್ಗೋಸ್ಕರ ಬೆಳಗ್ಗೆ ಸಾಯಂಕಾಲ ಕಾಲ್ದು ಬಿಟ್ಟು ಇಸ್ಕೊಂತಾರೆ ಕಾಸನ್ನ. ನಾವು ನಿಮ್ಗೆ ಕಾಸು ಇಸ್ಕೊಂಡೆ ಕಳ್ತಾ ಇಲ್ಲ. ನಾನು ಅವ್ನು 5 ಲೀಟ್ರಿಗೆ 2,000 ನೀರು ಇಸ್ಕೊಂತಾನೆ ಸರ್ ಡಾಕ್ಟ್ರೆ. ಅದೇನ ಅದು ಉಜ್ಬಿಟ್ಟು ಬಂದ್ಬಿಡ್ತದೆ ಏನ್ರಿ? ನಮ್ಮ ಹತ್ರ ಇರೋಂಥ ಉತ್ಪನ್ನ ನೋಡಪ್ಪ, ಯಾವುದೇ ಒಂದು ವಸ್ತು ಹಾಕಿದ್ರೆ ಈ ಬಟ್ಟೆ ಬಿದ್ದಾವೆ ಅದಕ್ಕೆ ಸಾಕಬಾರ್ದು. ಆ ಗುಟ್ಟು ಅಲ್ಲೆಲ್ಲ ಹಾಕಿ ಗೊಬ್ಬರ ಹಾಕ್ಬಿಡ್ತದ್ರಿ. ನಾಳೆ ಯಾವತ್ತಾರು ಬಿಡಿ ಸಮಯದಾಗ 2 ನಾಳು ಬಿಟ್ಟರೆ ತಗೊಂಬಂದು ಮತ್ತಾಡು ಕಸ್ಬಿಟ್ಟು ಇಟ್ಟಾಡು ತೋಟಲ್ಲ ನೋಡಿ ನೋಡ್ರಿ, ರಸ ಆಗೋಗುತ್ತೆ. ಕಸ ಅಂತ ಯಾವುದೇ ಅಸಡ್ಡೆ ಮಾಡಬಾರ್ದು. ಯಾವುದೇ ತೋಟದಾಗ ಕಸ ಇಟ್ಟಷ್ಟು ಒಳ್ಳೇದು.
ಮಂಚಿಗಾಗಿರ್ತದಲ್ಲ ಮಂಚಿಗಾಗಿದ ಆಹಾರ ಸಿಗ್ತದಕ್ಕೆ ವೇಸ್ಟ್ ಹೋಗೋದಿಲ್ಲ ಎಷ್ಟೋ ಚೂರು ಹೋಗಲ್ಲ ಮತ್ತೇನು ಪೀಸ್ ಪೀಸ್ ಆದ್ರೆ ಸಿಗ್ತದೆ. ರೋಟ್ರಿ ಇತ್ತಲ್ಲ ಮಲ್ಟಿಫೈಡ್ ಮಾಡ್ದಂಗೆ ಆಗುತ್ತೆ, ಉರ್ಜುತ್ತೆ ಎಲ್ಲ ಭೂಮಿಯ. ಇದು ಆಮೇಲೆ ಇದು ಅಡಿಕೆ ಬಗ್ಗೆ ಆಯ್ತು, ಒಳ್ಳೆ ಮೈನ್ ಅಡಿಕೆ ಸುತ್ತು ನಾನು ನೋಡ್ರಿ ಸಪಾಟ್ ಹಾಕಿದ್ದೀನಿ, ಒಂದು 10 ಜಾತಿ ಮಾವೇ ಒಟ್ಟಿಗೆ ಬರ ಅದರಲ್ಲಿ ಸರ್ ನಾನು ಇಕ್ಕಿದಂಗೆ ಅದೇ ಅಂದರು ನಾನು ತುಪ್ಪ ನೋಡಿರೋದು ಕೆಲ್ಸಕ್ಕೆ ಬಾರ್ದು ಜಾಗದಾಗ ಇಟ್ಟಿದ್ದೀನಿ ನಾನು. ಆಮೇಲೆ ಈ ಬಾಳೆ ಎಲ್ಲ ಸುಮಾರು 25-30 ವರ್ಷದ ಬಾಳೆ ಭತ್ತ ನೆಡ್ತೇವೆ ನೆಟ್ಟನ ಬರ್ರಿ ನೋಡು ಅಲ್ಲಪ್ಪ ನಾನು ಹೇಳೋದು ಈಗ ಏನು ಗೊಂಡು ಬಿದ್ದು ಮೇಲೆ ಬಿದ್ದಿದ್ದೇನೆ ನಮಗೆ ಅದೇ ಯಾರಿಗೆ ಬರ್ತಾ ಇರ್ತದೆ. ಅದಕ್ಕೆ ನೀವು ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗ್ಬಾರ್ದು. ಇದು ಮಲ್ಟಿ ಕ್ರಾಪ್ ಸಿಸ್ಟಮ್ ಅಂದ್ರೆ ಇದ್ರದ್ದು ಆಯ್ತಿದೆ. ಇನ್ನೊಂದು ಕಡೆ ಕರ್ಕೊಂಡು ಇಲ್ಲೇನೆ ಇದ್ರ ಬಗ್ಗೆ ಈಗ ನಿಮ್ಗೆ ಏನು ಅನಿಸ್ತದೆ? ಈ ಸುಳ್ಳು ಡಾಕ್ಟರ್ ಸುಳ್ಳು ತಗಾಕದೇನಿಲ್ಲ ಅಲ್ಲಪ್ಪ, ನನ್ನೇ ಜಾಗಲ್ಲಪ್ಪ ಎಲ್ಲ ತರದ್ದು ನಾನೇ ನನಗಿಂತ ದೊಡ್ಡ ಮಹಾಶಯಗಳವ್ರೆ ಏನೋ ಸಾಧನೆ ಮಾಡಿರೋದ್ರಾಗೆ ಎಲ್ಲನ ಒಂದು ಜಾಗ ಒಂದು ಅಡಿ ವೇಸ್ಟ್ ಮಾಡಿದ್ರೆ ನೋಡು, ಎಲ್ಲ ನೋಡ್ಕೊಂಬ ಎಲ್ಲನ 25 ಬಂದ ಹೆಸರು ನೀರು ಏಕೆ ಅಡಿಕೆಗೆ ಒಂದು ತಿಂಗಳು ನೀರು ಬಿಡಿದ್ರೆ ಏನಾಗಲ್ಲ ಅಂತಾರೆ. ಈಗ ಬಂದವರೆಗೂ ಮಳೆ ಒಯ್ದಲ್ರಿ, 20 ತಾರೀಕಿನ ಮಳೆ ಒಯ್ತದೆ. ಆಮೇಲೆ ಕೆಲವು ಹೇಳ್ತಾರೆ ಅಡಿಕೆಗೆ ಬಹಳ ನೀರು ಬೇಕು. ನೀರು ಯಾವುದೇ ಬೆಳೆಗೆ ಜಾಸ್ತಿ ಬಿಟ್ಟಷ್ಟು ರೋಗ ರುಜಿನಗಳು ಜಾಸ್ತಿ, ಶೀತ ಜಾಸ್ತಿ. ಈಗ ನಾವು ಎಷ್ಟು ಕುಡಿಬೇಕ್ರಿ ದಿನ? 2 ಲೀಟ್ರ್ 1.5 ಲೀಟ್ರ್ ನೀರು ಕುಡಿಬೇಕು ಒಂದು ಆರೋಗ್ಯವಂತ ಅಂತ. 4 ಲೀಟ್ರ್ ಕುಡಿದ್ಬಿಟ್ರೆ ಎಷ್ಟು ಬೇಕಾ ಯಾಕೆ ನೋಡ್ರಿ, ನೀವು ಗೊಬ್ಬರ ಒಂದು ಗಿಡ kg ತಗೊಂಡು ಇಕ್ಕಿರೋ ಗಿಡ ತಗೊಳಲ್ಲ, ಆ ಗಿಡ ಎಷ್ಟು ಊಟ ಮಾಡ್ಬೇಕಂತ ಅಷ್ಟೇ ತಗೊಳೋದು. ನೀವು ನುಡಿದೆಲ್ಲ ಮಣ್ಣು ಬರ್ತ ಅದನ್ನು 1 ಸಾರಿ ಹಾಕಿದ್ರೆ 3 ಸಾರಿ ಹಾಕೊಳ್ಳಿ. ಅರ್ಥ ಆಯ್ತೇನ್ರಿ? 1 ಸಾರಿ ನಾವು ಊಟ ಮಾಡಿದ್ರೆ 3 ಸಾರಿ ಊಟ ಮಾಡೋ ಚೆನ್ನಾಗಿ ಬಂದ್ಬಿಡ್ಲಿ ಅಂತೇಳಿ 1 kg ಹಾಕ್ಬಿಟ್ರೆ ನಾವು ಹೆಂಗೆ ಬಳಸಂತೀವಿ ಹಂಗೆ ಗೊತ್ತದು ಅಷ್ಟೇ. ಆಮೇಲೆ ಏನಪ್ಪ ಇದ್ರ ಬಗ್ಗೆ ಏನ್ರಿ ಮಾತು ಹೇಳಿದ್ರೆ ನಾವು ನಿಮ್ಮ ಹತ್ರನೇ ನಿಮ್ಮ ಬಯಲೇ ಫಸ್ಟ್ ಕೇಳಿದ್ದ ಮಾತು. ಎಲ್ರು ಏನ್ ಹೇಳ್ತಾರೆ ಅಂದ್ರೆ ಝೀರೋ ಕಲ್ಟಿವೇಶನ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಸಾಹೇಬ್ರು ಕೊಡ್ತೀಯಾ ಮಾಡ್ಕೊಳಕ್ಕೋಸ್ಕರ ಮಾಡ್ತಿದ್ದಾರೆ. ನೋಡ್ರಿ, ನಾವು ಅಡಿಕೆ ಬೆಳೆದಿದ್ದೀವಿ, ನಾವೆಲ್ಲ ಸಾಂಪ್ರದಾಯಿಕವಾಗಿ ವ್ಯವಸಾಯ ಮಾಡ್ಕೊಂಡೆ ಉಳುಮೆ ಮಾಡ್ಕೊಂಡೆ ಬೆಳೀತಾ ಇದೀವಿ. 22 ವರ್ಷ ಪ್ರತಿ ವರ್ಷನೂ 1 ಸಾರಿ ತೋಟ ಉಳುಮೆ ಮಾಡ್ಬೇಕು, ಅಡಿಕೆ ಮತ್ತು ತೆಂಗು. ರೋಟ್ರಿ 1-2 ಸಾರಿ ಹೊಡ್ಕೊಬೇಕು. ಕಾರಣ ಅಂದ್ರೆ ಎಲ್ಲ ಮುಂಚಿಗೆ ಗೊತ್ತ ಗೊಬ್ಬರ ಯಾವ ಗೊಬ್ಬರನ ಹಾಕ್ಬೇಡ್ರಿ. ಕಸ ಬೆಳೆದ ಕಸ ನೋಡ್ರಿ, ಈಗ ನಾನು ಇವಾಗ ಅಲ್ಲಿ ಹಾಕಿದ್ದೀನಿ ದಯಾಂಚ ಅಂತ ಗೊಬ್ಬರದ ಸೊಪ್ಪು 30 ದಿನ ಆಗಿದೆ. ಮಧ್ಯದಲ್ಲಿ ಗಿಡ ಹಾಕಿರೋದು ಅದ್ರ ಎಲೆ ಉದುರುತ್ತಲ್ಲ ಅದು ಅಲ್ಲ ರೀ, ನೋಡಿ ತೋಟ ಸುತ್ತು ಬೀಳ್ತದಲ್ರಿ ಗೊಬ್ಬರ, ಅದೇ ಗೊಬ್ಬರ ಆಗ್ತದಲ್ಲ. ಸುತ್ತು ಬೀಳಂತ ಎಲೆಗಳು ಗೊಬ್ಬರ ಆಗ್ತದಲ್ಲ ಅಲ್ವಾ? ಇದೊಂದೇ ಅಲ್ಲ, ಎಲ್ಲ ಕಡೆನೂ ಅದೇ ಥರ ಇರ್ತದೆ. ಇದ್ರನ್ನ ಸ್ವಲ್ಪ ಶ್ರಮ ತಗಂತದೆ. ಏನು ಎಲ್ಲೋತಿ ಹೋದಾಗ ಹೊಸ್ದಾಗಿ ಎಲ್ಲ ಕಡ್ದು ಎಲ್ಲ ಗಿಡನೂ ತಂದಿಕ್ಕು. ಆಮೇಲೆ 1 ಗಂಟಾಗೋಷ್ಠವಾಗಿ ಮುಂದೆ ಹೇಳ್ತೀನಿ ನಾನು, ಯಾವುದೇ ಗಿಡ ಹಾಕಿದ್ರೆ ಫಸ್ಟ್ ಬಂದೇ ಬರ್ತದೆ, ಬರೋಣಂಗಿಲ್ಲ. ಕೆಲವು ಹೇಳ್ತಾರೆ ನಂಬೂರಾಗಿ ಇದು ಬಂದ್ಬಿಡ್ತದೆ, ನಂಬೂರಾಗ ಎಲ್ಲ ಬರ್ತದೆ. ಯಾವುದು ಬರ್ದಂಗೆ ಯಾವುದೂ ಇಲ್ಲ. ಈಗ ನಾನು ತೋಟದಲ್ಲಿ ಬಿಡಬೇಕಾಗಿರೋದು ಖರ್ಜೂರ ಒಂದೇ ಬಿಡಬೇಕಾಗಿರೋದು. ಮಲೈನ್ ಆಪಲ್ ಬಿಟ್ಟವೆ, ಎಲ್ವೇಟ್ ಆಪಲ್ ಬಿಟ್ಟವೆ, ವಿದೇಶ ಹಣ್ಣುಗಳು ಬಿಟ್ಟವೆ, ಇಲ್ಲಿ ರಾಂಬುಟಾನ್ ಬಿಟ್ಟದೆ. ಅದಕ್ಕೇನು ಕೊಡಬೇಕು? ಪೋಷಕಾಂಶ ಕೊಡಬೇಕು. ಆಮೇಲೆ ನಾವು ಪ್ರತಿ ವರ್ಷ ನಾವು ಸುಮಾರು 3.5-4 ಟನ್ ಬೇವಿನ ಹಿಂಡಿ ತರ್ತೀವಿ. ಬೇವಿನ ಹಿಂಡಿ ನಾವು ಯಾವ ಮರ ಕಂಜಿ ತಿಂದು ತಗೊಳಕ್ಕೆ ಹೋಗಲ್ಲ. ಒಳ್ಳೆ ಉತ್ಕೃಷ್ಟವಾದ ಬೇವಿನ ಹಿಂಡಿ ಅದೇ ಕೋರಮಂಡಲ್ ಅಂತ, ಕೋರಮಂಡಲ್ ಕಂಪ್ನಿ ಅದು. ಅರ್ಥ ಆಯ್ತಾ? ಅದು ತಗೊಂಬಂದು ಒಂದು ಅರ್ಧ kg ಹಾಕಿದ್ರೆ ಸಾಕಲ್ಲ.